यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಮಹಾಭಾಗವತ ದಶಮಸ್ಕಂದ 10ನೇ ಸ್ಕಂದ 3ನೇ ಅಧ್ಯಾಯ. ಪರಮಾತ್ಮ ಶ್ರೀಕೃಷ್ಣನ ಪ್ರಾಕಟ್ಯ ಅಂತ ಕರೀತಾರೆ ಇದನ್ನು. ಮೊದಲಿಗೆ ಮಂಗಲಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕ್ವಾಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ವಸುದೇವ ದೇವಕಿಯ ಗರ್ಭದಲ್ಲಿ 8ನೇ ಮಗುವಾಗಿ ಜನಿಸಿದ ಮಗುವನ್ನು ನೋಡಿ ಬಹಳ ಆನಂದದಿಂದ, ಬಹಳ ಸಂತೋಷದಿಂದ ಹುಟ್ಟಿರುವಂತಹವನು ಶ್ರೀಹರಿ ಮಹಾವಿಷ್ಣುವೇ ನನಗೆ ಮಗನಾಗಿ ಹುಟ್ಟಿದ್ದಾನೆ ಅಂತ ಹೇಳಿ ಅತೀವ ಸಂತೋಷದಿಂದ ಅವನನ್ನು ಸ್ತುತಿ ಮಾಡ್ತಾನೆ. ಪರಮಾತ್ಮ ಮಹಾವಿಷ್ಣುವಿನ ಮಹಿಮೆಯನ್ನು ಕೊಂಡಾಡ್ತಾನೆ. ನೀನು ಸಾಮಾನ್ಯನಲ್ಲ, ಹುಟ್ಟಿರುವಂತಹ ಮಗು ಸಾಮಾನ್ಯ ಮಗು ಅಲ್ಲ, ಸಾಮಾನ್ಯವಾದ ಶಿಶುವಲ್ಲ. ಪರಮಾತ್ಮನನ್ನ ಸರ್ವಬುದ್ಧಿ ದೃಕ್ ಅಂತ ಹೇಳಿ ಅವನನ್ನು ಕೊಂಡಾಡ್ತಾನೆ. ಸರ್ವಬುದ್ಧಿ ದೃಕ್ ಅಂತಂದ್ರೆ ಇಡೀ ಸೃಷ್ಟಿಯಲ್ಲಿರುವಂತಹ ಎಲ್ಲ ಜೀವರಾಶಿಗಳ ಎಲ್ಲರ ಮನಸ್ಸು ಬುದ್ಧಿಗಳನ್ನು ಏಕಕಾಲದಲ್ಲಿ ಅವರ ಮನಸ್ಸಿನಲ್ಲಿ ಏನಿದೆ ಅಂತಹದ್ದನ್ನು ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹ ಮಹಾಪುರುಷ ನೀನು. ಎಲ್ಲರ ಮನೋಬುದ್ಧಿಗಳು ಕೂಡ ನಿನಗೆ ಗೊತ್ತಾಗ್ತಾ ಇದೆ. ಅಂತಹ ಮಹಾಪುರುಷ ನೀನು, ಸರ್ವಬುದ್ಧಿ ದೃಕ್ಕು ಅಂತ ಹೇಳಿ ಹುಟ್ಟಿದ ಮಗುವನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಮತ್ತು ಈ ಹಿಂದೆ ಅವನಿಗೆ ಪ್ರಭಾವವಿತು ಅಂತ ಕೂಡ ಹೇಳಿರ್ತಾನೆ. ಪ್ರಭಾವವಿತು ಅಂತ ಯಾಕೆ ಹೇಳಿರ್ತಾನೆ ಅಂತಂದ್ರೆ, ಹಿಂದೆ ದೇವಕಿಯ ಗರ್ಭದಲ್ಲಿ ಈಗಾಗಲೇ 7 ಮಕ್ಕಳುಗಳು ಹುಟ್ಟಿಯಾಗಿತ್ತು. ಆ 7 ಮಕ್ಕಳುಗಳನ್ನ ಕಂಸ ಹುಟ್ಟಿದ ಕೂಡಲೇ ಬಂದು ಅವರ ಕಣ್ಣೆದುರಿನಲ್ಲೇ ಆ ಮಕ್ಕಳುಗಳನ್ನು ಸಾಯಿಸ್ತಾ ಇದ್ದ. ಅವೆಲ್ಲವನ್ನ ಬೋತ್ ದೇವಕಿ ಅಂಡ್ ವಸುದೇವ ನೋಡಿರ್ತಾರೆ. ಆದರೆ ಈಗ 8ನೇ ಮಗು ಜನನ ಆಗಿದೆ. 8ನೆಯ ಮಗು ಜನನವಾದ ಮೇಲೆ ಅಲ್ಲಿ ಯಾರೊಬ್ಬರು ಕೂಡ ಅಲ್ಲಿಗೆ ಕಾರಾಗೃಹಕ್ಕೆ ಬಂದಿಲ್ಲ. ಈ ಕಾರಣದಿಂದ ಆ ಮಗುವನ್ನ ಪ್ರಭಾವವಿತ್ತು ಅಂತ ಕರೀತಾನೆ. ಯಾಕೆ ಹಾಗೆ ಕರೆದಿದ್ದಾನೆ ಅಂತಂದ್ರೆ, ನಿನ್ನ ಪ್ರಭಾವ ಇಲ್ಲಿ ಯಾವ ರೀತಿ ಬೀರಿದೆ ಅಂತಂದ್ರೆ, ನೀ ಹುಟ್ಟಿದ ಕೂಡಲೇ ಈ ಒಂದು ಪರಿಸರದಲ್ಲಿ ಸುತ್ತಮುತ್ತಲು ಏನು ಒಂದು
ಹೆದರಿಕೆ ಎನ್ನುವಂತಹದ್ದಿತ್ತು. ಆ ಹೆದರಿಕೆ, ಭಯ ಅನ್ನುವಂತಹದ್ದು ನಿನ್ನನ್ನು ನೋಡಿದ ಕೂಡಲೇ ಅದು ಹೊರಟೋಯ್ತು. ಈಗ ನನ್ನಲ್ಲಿ ಭಯ ಅನ್ನುವಂತಹದ್ದು ಉಳಿದಿಲ್ಲ. ಇದಕ್ಕೆ ನಿನ್ನ ಪ್ರಭಾವವೇ ಕಾರಣ. ನೀನು ಹುಟ್ಟಿದ ಕ್ಷಣದಲ್ಲಿ ನಿನ್ನನ್ನು ನೋಡ್ತಾ ಇದ್ದಾಗಲೇ ಗತಿ ಬೀಹಿ ಅಂತ ಹೇಳ್ತಾನೆ. ಬೀಹಿ ಅಂತಂದ್ರೆ ಹೆದರಿಕೆ. ಆ ಹೆದರಿಕೆ ಎನ್ನುವಂತಹದ್ದು ಹೊರಟೋಯ್ತು. ಗತ ಬೀಹಿ. ಮತ್ತು ಆ ಹುಟ್ಟಿದ ಮಗುವನ್ನ, ಆ ಲಕ್ಷಣವನ್ನ ನೋಡ್ತಾನೆ. ಹುಟ್ಟಿದ ಮಗುವನ್ನ ನೋಡಿದಾಗ ಆ ಮಗು ವಜ್ರಖಚಿತವಾದ ಕಿರೀಟವನ್ನು ಧರಿಸಿರುತ್ತೆ, ರೇಷ್ಮೆ ಪೀತಾಂಬರವನ್ನು ಧರಿಸಿರುತ್ತೆ, ಚತುರ್ಭುಜಗಳಿರುತ್ತೆ, 4 ಕೈಗಳಲ್ಲಿ ಶಂಖ, ಚಕ್ರ, ಗದ, ಪದ್ಮವನ್ನು ಹೊಂದಿರುತ್ತೆ, ಕಂಠದಲ್ಲಿ ಕೌಸ್ತುಭ ಹಾರ ಇರುತ್ತೆ, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇರುತ್ತೆ, ಸೊಂಟದಲ್ಲಿ ಒಡ್ಯಾಣ ಇರುತ್ತೆ, ಬಂಗಾರದ ಒಡ್ಯಾಣ ಇರುತ್ತೆ, ತೋಳುಗಳಲ್ಲಿ ತೋಳುಬಂದಿ ಇರುತ್ತೆ. ಹೀಗೆ ಸರ್ವಾಲಂಕಾರಗಳಿಂದ ಹುಟ್ಟಿರುವಂತಹ ಮಗುವನ್ನು ನೋಡಿದಾಗ ವಸುದೇವನಿಗೆ ಹುಟ್ಟಿರುವಂತಹ ಈ ಮಗು ಸಾಮಾನ್ಯ ಶಿಶು ಅಲ್ಲ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಒಂದು ಮಗುವಿನ ಜನನ ಅಂತಂದಾಗ ಆ ಮಗು ಏನಂದೂ ಇಲ್ಲದೆ ಈ ಲೋಕಕ್ಕೆ ಬಂದಿರುತ್ತೆ. ಆದರೆ ಇಲ್ಲಿ ಹುಟ್ಟಿದ ಮಗು ಸರ್ವಾಲಂಕಾರವಾಗಿ ಬಂದಿರೋದ್ರಿಂದ ಆ ಮಗುವನ್ನು ನೋಡಿ ಇದು ಸಾಮಾನ್ಯ ಶಿಶು ಅಲ್ಲ, ಸಾಕ್ಷಾತ್ ಪುರುಷ ಅಂತ ಹೇಳ್ತಾರೆ. ಪುರುಷ ಅಂತಂದ್ರೆ ಭಗವಂತ. ಭಗವಂತ ಅಂತಂದ್ರೆ ಏನು? ಪರಮಾತ್ಮ. ಪರಮಾತ್ಮನ ಸ್ವಭಾವ ಅಂತಂದ್ರೆ ಹಿ ಈಸ್ ಪ್ರಕೃತೇ ಪರಾಹ, ಪ್ರಕೃತಿಯನ್ನು ದಾಟಿ ಮುಂದೆ ಇರುವಂತಹವನು. ಆದುದರಿಂದ ಭಗವಂತನನ್ನ ಕೇವಲ ಅನುಭವ ಆನಂದ, ಕೇವಲ ಅನುಭವ ಆನಂದ ಸ್ವರೂಪಿ ನೀನು ಅಂತ ಹೇಳ್ತಾನೆ. ಕೇವಲಾನುಭವ ಆನಂದ ಸ್ವರೂಪಿ ಅಂತಂದ್ರೆ ನೀನು ಸಾಕ್ಷಾತ್ ಭಗವಂತ, ಸಚ್ಚಿದಾನಂದ ಸ್ವರೂಪಿ ನೀನು ಸಾಕ್ಷಿ ರೂಪ, ಸರ್ವ ಬುದ್ಧಿದೃಕ್, ಪ್ರಭಾವವಿತ್ತು. ನಿನ್ನ ಪ್ರಭಾವದಿಂದ ನನ್ನಲ್ಲಿದ್ದಂತಹ ಹೆದರಿಕೆ ಎನ್ನುವಂತಹದ್ದು ನಾಶವಾಗಿ ಹೋಯಿತು. ಗತಬೀಹಿ, ಆ ಹೆದರಿಕೆ ಎನ್ನುವಂತಹದ್ದು ಮಾಯವಾಗಿ ಹೋಯಿತು. ಹೇ ಭಗವಂತ, ನೀನು ಯಾರು ಅನ್ನುವಂತಹದ್ದು ನನಗೆ ತಿಳಿದು ಹೋಯಿತು. ಐ ನೋ ಹೂ ಯು ಆರ್. ನೀನು ನನ್ನ ಅಂತರಾತ್ಮವೇ ಆಗಿದೀಯಾ, ನೀನು ನನ್ನ ಅಂತರ್ಯಾಮಿ, ನನ್ನ ಚೈತನ್ಯವೇ ನೀನು, ನನ್ನ ಚೈತನ್ಯ ಶಕ್ತಿ ನೀನಾಗಿದೀಯಾ. ಮತ್ತು ನನ್ನ ಮನಸ್ಸು ಹಾಗೂ ಬುದ್ಧಿ ಇದು ಪರಿಶುದ್ಧವಾಗಿರುವ ಕಾರಣದಿಂದ ನಿನ್ನನ್ನು ಅರಿತುಕೊಳ್ಳುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ನಿನ್ನ ಅನುಗ್ರಹದಿಂದ ನನ್ನ ಮನಸ್ಸು ಪರಿಶುದ್ಧವಾಗಿದೆ. ಪರಿಶುದ್ಧವಾದ ಮನಸ್ಸಿಗೆ, ಆ ಒಂದು ಶುದ್ಧ ಪ್ರಜ್ಞೆಗೆ ನೀನು ಯಾರು ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ವಿದಿತೋಸಿ ಭವಾನ್. ಭವಾನ್ ಅಂತಂದ್ರೆ ನೀನು, ವಿದಿತೋಸಿ ನೀನು ಯಾರು ಅನ್ನುವಂತಹದ್ದು ನನಗೆ ಗೊತ್ತಾಗ್ತಾ ಇದೆ. ನೀನು ಸಾಕ್ಷಾತ್ ಪುರುಷ, ಪರಬ್ರಹ್ಮ, ಪರಮಾತ್ಮ ನೀನು. ಈ ಸಂದರ್ಭದಲ್ಲಿ ಭಾಗವತದ ಬಹಳ ಸುಂದರವಾದ ವಿಚಾರಗಳು ಭಗವಾನ್ ವೇದವ್ಯಾಸರು ಇಲ್ಲಿ ಹೊರತಂದಿದ್ದಾರೆ. ದಿಸ್ ಈಸ್ ದಿ ಬ್ಯೂಟಿ ಆಫ್ ಭಾಗವತ. ಭಾಗವತ ಮಹಾಪುರಾಣ ಅಂತಂದರೆ ಹೆಜ್ಜೆ ಹೆಜ್ಜೆಗೂ ಅಲ್ಲಿ ಅನೇಕ ವಿಸ್ಮಯಗಳನ್ನು ತೋರಿಸ್ತಾ ಮಹಿಮೆಯನ್ನು ತಿಳಿಸ್ತಾ ಬರುತ್ತೆ. ಮತ್ತು ಇದನ್ನು ರಚಿಸಿದಂತಹ ಭಗವಾನ್ ವೇದವ್ಯಾಸರ ಶ್ರಮ ಯಾವ ಥರ ಇದೆ ಅಂತಂದರೆ, ಭಾಗವತವನ್ನು ಓದ್ತಾ ಇದ್ದರೆ ಅದು ಎಲ್ಲರ ಮನಸ್ಸನ್ನು ಕೂಡ ಬಹಳ ಹಗುರವಾಗಿ ಮಾಡಿಬಿಡುತ್ತೆ. ಇದು ಭಗವಾನ್ ವೇದವ್ಯಾಸರ ದೃಷ್ಟಿ ಮತ್ತು ಭಾಗವತದ ಸೃಷ್ಟಿ. ಇದು ಈ ರೀತಿ ಇರುತ್ತೆ. ಮತ್ತು ಈ ಭಾಗವತದ ಸ್ಪೆಷಾಲಿಟಿ ಏನು ಅಂತಂದರೆ, ಈ ಭಾಗವತ ಯಾರಿಗೆ ವೇದಾಂತ ಗೊತ್ತಿದೆ ಅವರಿಗೂ ಭಾಗವತ ಇಷ್ಟ ಆಗುತ್ತೆ. ಮತ್ತು ಯಾರಿಗೆ ಈ ವೇದಾಂತ ಅನ್ನುವಂತಹದ್ದು ಇನ್ನೂ ಗೊತ್ತಿಲ್ಲ, ಈ ಆತ್ಮವಿಚಾರ, ಭಗವಂತನ ವಿಚಾರ ಅಂತಂದರೆ ನಾನು ಇನ್ನೂ ಏನೂ ತಿಳ್ಕೊಂಡಿಲ್ಲ ಅಂತ ಹೇಳಿ ಪ್ರಾರಂಭ ಮಾಡುವಂತಹ ಒಬ್ಬ ಸಾಧಕನಿಗೂ ಕೂಡ ಈ ಭಾಗವತ ಅನ್ನುವಂತಹದ್ದು ಬಹಳ ಇಷ್ಟವಾಗುತ್ತೆ. ಯಾಕೆಂದರೆ ಭಾಗವತದ ರಚನೆ ಆ ರೀತಿಯಲ್ಲಿ
ಭಗವಾನ್ ವೇದವ್ಯಾಸರ ಶ್ರಮದಿಂದ ಹೊರಗಡೆ ಬಂದಿದೆ. ಅದರಿಂದ ವೇದಾಂತದ ಕಡೆಗೆ ಇನ್ನೂ ಯಾರು ಬಂದಿಲ್ಲ ಅಂತಹವರಿಗೂ ಕೂಡ ಈ ಭಾಗವತ ಇಷ್ಟ ಆಗೋ ರೀತಿಯಲ್ಲಿ ಭಗವಾನ್ ವೇದವ್ಯಾಸರು ಇದರ ರಚನೆ ಮಾಡಿದ್ದಾರೆ. ಎಸ್ಪೆಷಲಿ ಈ ಸಂದರ್ಭದಲ್ಲಿ ಮಹಾವಿಷ್ಣು ಶ್ರೀಹರಿ ವಸುದೇವ ದೇವಕಿಯರ ಗರ್ಭದಲ್ಲಿ ಹುಟ್ಟಿ ಬಂದಿದ್ದಾನೆ. 8ನೇ ಮಗುವಾಗಿ ಕೃಷ್ಣಾವತಾರ ಅಂತ ಹೇಳಿ ಅವತರಿಸಿ ಬಂದಿರುವಂತಹ ಭಗವಂತನನ್ನ ಭಗವಾನ್ ವೇದವ್ಯಾಸರು ವರ್ಣನೆ ಮಾಡಿದ್ದಾರೆ. ಅವನು ಹೇಗೆ ಹುಟ್ಟಿ ಬಂದಾಗ ಆ ಭಗವಂತ ಹೇಗಿದ್ದ ಅನ್ನುವಂತಹದ್ದನ್ನು ವರ್ಣನೆ ಮಾಡಿದ್ದಾರೆ. ಪರಮಾತ್ಮ ಶ್ರೀಕೃಷ್ಣ ಹುಟ್ಟಿದಾಗ ಅವನು 4 ಕೈಗಳನ್ನು ಹೊಂದಿದ್ದ ಮತ್ತು 4 ಕೈಗಳು ಪ್ರತಿಯೊಂದು ಕೈಯಲ್ಲೂ ಕೂಡ ಶಂಖ, ಚಕ್ರ, ಗದ, ಪದ್ಮ ಇವೆಲ್ಲ ಇತ್ತು. ಮತ್ತು ವಜ್ರಖಚಿತವಾದ ಕಿರೀಟ, ಅದರಿಂದ ಶೋಭಿತನಾಗಿದ್ದ. ಪೀತಾಂಬರಧಾರಿಯಾಗಿದ್ದ, ರೇಷ್ಮೆ ಪೀತಾಂಬರವನ್ನು ಧರಿಸಿದ್ದ. ಈ ರೀತಿ ವರ್ಣನೆ ಬಂದಿದೆ. ಆದರೆ ಭಾಗವತದಲ್ಲಿ ಶ್ರೀ ವೇದವ್ಯಾಸರು ಪ್ರತಿ ಸೂಕ್ಷ್ಮವನ್ನ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಒಂದು ಅರ್ಥ ಇದೆ, ಸುಮ್ಮನೆ ಬರೆದಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಭಾಗವತ, ದ ಗ್ಲೋರಿ ಆಫ್ ಭಗವಾನ್ ಶ್ರೀ ವೇದವ್ಯಾಸ. ಯಾಕೆ ಈ ರೀತಿ ವರ್ಣನೆ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಒಂದು ಕಮ್ಯುನಿಟಿ ಅಂತಂದ್ರೆ ಒಂದು ಸಮಾಜ, ಒಂದು ಸೊಸೈಟಿ ಅಂತ ಹೇಳಿದಾಗ ಇಲ್ಲಿ ಅನೇಕ ರೀತಿಯ ಜನಗಳಿರ್ತಾರೆ. ಕೆಲವರಿಗೆ ಪುರಾಣದ ಕಥೆಗಳು ಇಷ್ಟ ಆಗುತ್ತೆ, ಅವ್ರಿಗೆ ಬೇರೆ ಏನೂ ಬೇಡ, ಕೇವಲ ಕಥೆಗಳು ಸಿಕ್ಕಿದ್ರೆ ಸಾಕು, ಅವರ ಹೃದಯ ತುಂಬಿ ಬರುತ್ತೆ. ಅದರ ಹಿನ್ನೆಲೆ ಬೇಕಾಗಿಲ್ಲ. ಉದಾಹರಣೆಗೆ ರಾಮಾಯಣ ಅಂತ ಹೇಳಿ ಅಲ್ಲಿ ರಾಮ ಬಿಟ್ಟ ಬಾಣ ನೇರವಾಗಿ ರಾವಣನ 10 ತಲೆಗಳನ್ನು ಕಡಿದು ಹಾಕ್ತು ಅಂತಂದ್ರೆ ಕೇವಲ ಅಷ್ಟು ವಿಚಾರ ಅವರ ಮನಸ್ಸಿಗೆ ನಾಟಿ ಅವರ ಹೃದಯ ತುಂಬಿ ಬರುತ್ತೆ. ಆದರೆ ಮತ್ತೆ ಕೆಲವು ಜನ ಇರ್ತಾರೆ, ಅವರಿಗೆ ಈ ಕತೆ ಇಷ್ಟ ಆಗೋದಿಲ್ಲ, ನನಗೆ ವೇದಾಂತ ಬೇಕು, ವೇದಾಂತದ ಪ್ರತಿಯೊಂದು ಸೂಕ್ಷ್ಮ ನನಗೆ ಅರ್ಥ ಆಗಬೇಕು, ಅದರಿಂದ ನನಗೆ ಕತೆ ಇಷ್ಟ ಇಲ್ಲ, ವೇದಾಂತ ಇಷ್ಟ ಅಂತ ಹೇಳ್ತಾರೆ. ಹೀಗೆ ಒಂದು ಸೊಸೈಟಿ ಅಂತ ಹೇಳಿದಾಗ ಅಲ್ಲಿ ಅನೇಕ ರೀತಿಯ ಜನಗಳಿರ್ತಾರೆ. ಕತೆ ಇಷ್ಟಪಡೋರು ಇರ್ತಾರೆ, ವೇದಾಂತವನ್ನು ಇಷ್ಟಪಡೋರು ಇರ್ತಾರೆ. ಸೊ ಎಲ್ಲರ ಬೇಕುಗಳಿಗೆ ಅನುಸಾರವಾಗಿ ಭಗವಾನ್ ವೇದವ್ಯಾಸರು ಈ ಭಾಗವತವನ್ನು ರಚಿಸಿಕೊಟ್ಟಿದ್ದಾರೆ. ಸೊ ಈ ಪ್ರಕಾರ ಭಾಗವತ ಅಂತ ಹೇಳಿದಾಗ ಇದು ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುತ್ತೆ. ಸೊ ಒಂದು ಸಮಾಜ ಅಂದಾಗ ಹೇಗೆ ಅಲ್ಲಿ ಕೆಲವರಿಗೆ ವೇದಾಂತ ಇಷ್ಟ ಆಗೋದಿಲ್ಲ, ಬರೀ ಕತೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಕತೆ ಬೇಡ ವೇದಾಂತ ಬೇಕು ಅಂತ ಹೇಳ್ತಾರೆ. ಹೀಗೆ ಎಲ್ಲರಿಗೂ ಬೇಕಾಗುವ ಹಾಗೆ ಇದರ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಒಮ್ಮೆ ಉದ್ಧವ ಭಗವಂತ ಶ್ರೀಕೃಷ್ಣನನ್ನು ಕೇಳ್ತಾನೆ. ತನ್ನ ಅವತಾರವನ್ನು ಮುಗಿಸಿ ಅವನು ಈ ಲೋಕವನ್ನು ಬಿಡುವಂತಹ ಸಮಯ ಬಂದಿರುತ್ತೆ. ಆಗ ಉದ್ಧವ ಕೇಳ್ತಾನೆ, ಹೇ ಪರಮಾತ್ಮ, ನಿನ್ನನ್ನು ಎಷ್ಟು ಪ್ರೀತಿ ಮಾಡಿದ್ದೀವಿ, ನಾವು ಪ್ರೀತಿ ಮಾಡಬೇಕು ಅಂತಂದರೆ ನಮಗೆ ನೀನೇ ಬೇಕು, ನಿನ್ನನ್ನು ಬಿಟ್ಟರೆ ಇನ್ಯಾರನ್ನೂ ನಾವು ಪ್ರೀತಿ ಮಾಡೋಕ್ಕಾಗೋದಿಲ್ಲ, ಭಕ್ತಿ ಮಾಡೋಕ್ಕಾಗೋದಿಲ್ಲ. ನಮಗೆ ಬೆಳಗ್ಗೆ ಎದ್ದರೆ ನಿನ್ನ ದರ್ಶನ ಆಗಬೇಕು, ಅಷ್ಟರ ಮಟ್ಟಿಗೆ ನಾವು ನಿನ್ನನ್ನು ಇಷ್ಟಪಟ್ಟಿದ್ದೀವಿ. ಈಗ ನೀನು ಅವತಾರವನ್ನು ಮುಗಿಸ್ಬೇಕು, ನಾನು ಬಂದ ಉದ್ದೇಶ ಮುಗೀತು ಅಂತ ಹೇಳಿ ನೀನು ಈ ಲೋಕವನ್ನು ಬಿಟ್ಟು ಹೋಗಬೇಕು ಅಂತಂದರೆ, ನಮಗೆ ಕೃಷ್ಣ ಬೇಕು ಅಂತಂದ್ರೆ ನಾವು ಎಲ್ಲಿ ಹೋಗಬೇಕು? ಆದ್ದರಿಂದ ನೀನು ಬಿಟ್ಟು ಹೋಗಬೇಡ, ನೀನು ಈ ಲೋಕ ಬಿಟ್ಟು ಹೋಗಬೇಡ, ನೀನು ಇಲ್ಲೇ ನಮ್ಮ ಜೊತೆ ಇರಬೇಕು ಅಂತ ಉದ್ಧವ ಕೇಳ್ಕೊತಾನೆ ಶ್ರೀಕೃಷ್ಣನ. ಆಗ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ನಾನು ಎಲ್ಲೂ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ಆದರೆ ನಾನಿರುವಂತಹದ್ದು ಭಾಗವತದಲ್ಲಿ ನಾನು ಇರ್ತೀನಿ. ಅದರಿಂದ ನಿಮಗೆ ಯಾವಾಗೆಲ್ಲ ನನ್ನನ್ನು ನೋಡಬೇಕು, ಶ್ರೀಕೃಷ್ಣ ಬೇಕು ಅಂತ ನಿಮಗೆ ಅನಿಸುತ್ತೆ, ಆಗ ನೀವು ಇನ್ನೇನು ಮಾಡಬೇಕಾಗಿಲ್ಲ, ಜಸ್ಟ್ ಕನೆಕ್ಟ್ ಯುವರ್ ಸೆಲ್ಫ್ ಟು ದಿ ಭಾಗವತದ ಜೊತೆಗೆ ನೀವು ಕನೆಕ್ಷನ್ ಇಟ್ಕೊಂಡ್ರೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾರೆ. ಅಂದರೆ ಭಾಗವತ ಅನ್ನುವಂತಹದ್ದು ಪರಮಾತ್ಮ ಶ್ರೀಕೃಷ್ಣನಿಗೂ ಕೂಡ ಬಹಳ ಪ್ರಿಯವಾಗಿತ್ತು. ಶ್ರೀಕೃಷ್ಣ ಎಲ್ಲಿರ್ತಾನೆ ಅಂತಂದರೆ ಭಾಗವತದಲ್ಲಿ ಇರ್ತಾನೆ. ಹೀಗೆ ಭಾಗವತ ಮಹಾಪುರಾಣ ಅನ್ನುವಂತಹದ್ದು ಎಲ್ಲರಿಗೂ ಇಷ್ಟ ಆಗುವ ಹಾಗೆ ಭಗವಾನ್ ವೇದವ್ಯಾಸರು
ಇದನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಒಬ್ಬ ಪಂಡಿತ, ಜ್ಞಾನಿ, ಹೀಗೆ ಎಲ್ಲರಿಗೂ ಕೂಡ ಅವರುಗಳಿಗೆ ಇಷ್ಟ ಆಗುವ ಹಾಗೆ ಭಾಗವತವನ್ನು ರಚನೆ ಮಾಡಿದ್ದಾರೆ. ಎಲ್ಲರಿಗೂ ಇಷ್ಟ ಆಗುವ ಹಾಗೆ ರಚನೆ ಮಾಡಿದ್ದಾರೆ ಅಂತಂದರೆ, ಪರಮಾತ್ಮ ಶ್ರೀಕೃಷ್ಣ ಹುಟ್ಟಿದಾಗ ಶ್ರೀಕೃಷ್ಣ ಹೀಗೆ ಸರ್ವಾಲಂಕಾರ ಭೂಷಿತನಾಗಿ ಹುಟ್ಟಿದಾನೆ ಅಂತಂದಾಗ ಈ ಒಂದು ಅಲಂಕಾರ ಪ್ರಾಯನಾಗಿ ಹುಟ್ಟಿರುವಂತಹ ಶ್ರೀಹರಿ ಅಥವಾ ಮಹಾವಿಷ್ಣು ಶ್ರೀಕೃಷ್ಣ ಎಲ್ಲರಿಗೂ ಹೇಗೆ ಇಷ್ಟ ಆಗ್ತಾನೆ, ಯಾವ ರೀತಿಯಲ್ಲಿ ಅವರು ಇದನ್ನು ಬರೆದಿದ್ದಾರೆ. ಉದಾಹರಣೆಗೆ ಒಬ್ಬ ಸಾಮಾನ್ಯ ಮನುಷ್ಯ, ಅವನಿಗೆ ವೇದಾಂತ ಅಂತಂದ್ರೆ ಏನು ಅನ್ನುವಂತಹದ್ದು ಗೊತ್ತಿಲ್ಲ, ವೇದಾಂತದ ಪರಿಚಯವೇ ಇಲ್ಲ. ಅವನಿಗೆ ವೇದಾಂತದ ಪರಿಚಯ ಇಲ್ಲ ಅಂತಂದ್ರೂ ಕೂಡ ಅವನಿಗೆ ಪರಮಾತ್ಮ ಅಂತಂದರೆ ಹೆಚ್ಚು ಭಕ್ತಿ ಇದೆ, ದೇವರು ಅಂತಂದರೆ ನಂಬಿಕೆ ಇದೆ, ಶ್ರದ್ಧೆ ಇದೆ, ಮತ್ತು ಶಾಸ್ತ್ರ, ಉಪನಿಷತ್ತು, ವೇದ, ಭಾಗವತ ಅಂತಂದರೆ ಅತೀವ ಗೌರವ ಇದೆ. ಆದರೆ ಅವನಿಗೆ ವೇದಾಂತದ ಪರಿಚಯ ಇಲ್ಲ, ದೇವರ ವಿಚಾರದಲ್ಲಿ ಹೆಚ್ಚು ನಂಬಿಕೆ ಮತ್ತು ಶ್ರದ್ಧೆ ಇದೆ. ಹೀಗೆ ಜಗತ್ತು ಅಂತ ಹೇಳಿದಾಗ ಅಲ್ಲಿರುವಂತಹ ಎಲ್ಲ ಜೀವರಾಶಿಗಳಿಗೆ, ಕೇವಲ ಜೀವರಾಶಿ ಅಂತ ಮಾತ್ರ ಅಲ್ಲ, ಅಲ್ಲಿ ಜೀವದ ಜೊತೆಗೆ ಜಡಗಳು ಕೂಡ ಇರುತ್ತವೆ. ಒಟ್ಟಿನಲ್ಲಿ ಜೀವ ಮತ್ತು ಜಡ ಈ ಎಲ್ಲವುಗಳಿಗೂ ಕೂಡ ತನ್ನದೇ ಆದ ಒಂದು ಆಕಾರ ಇದೆ. ಇಲ್ಲಿ ನಾವು ಪ್ರಪಂಚ ಅಂತ ಹೇಳಿದಾಗ ಈ ಜಗತ್ತಿನಲ್ಲಿ ನಾವು ಕಣ್ಬಿಟ್ಟು ನೋಡಿದ್ರೆ ಇಲ್ಲಿ ಜೀವರಾಶಿಗಳನ್ನು ನೋಡ್ತೀವಿ, ಜಡಗಳನ್ನು ನೋಡ್ತೀವಿ, ಮನುಷ್ಯರನ್ನು ನೋಡ್ತೀವಿ, ಪ್ರಾಣಿ ಪಕ್ಷಿಗಳನ್ನು ನೋಡ್ತೀವಿ, ಅವಕ್ಕೆಲ್ಲ ಜೀವ ಇದೆ, ಅವೆಲ್ಲವನ್ನ ನೋಡ್ತೀವಿ. ಅದೇ ರೀತಿ ಅನೇಕ ಜಡಗಳನ್ನು ನೋಡ್ತೀವಿ, ಕಲ್ಲು, ಬಂಡೆ, ಮಣ್ಣು, ಗುಡ್ಡ, ಬೆಟ್ಟ, ಪರ್ವತ, ನದಿ, ಗಿಡ, ಮರ, ಹೀಗೆ ಇವುಗಳನ್ನು ಕೂಡ ನೋಡ್ತೀವಿ. ಅಂದರೆ ಈ ಜಗತ್ತಿನಲ್ಲಿ ನಮಗೆ ಜೀವರಾಶಿಗಳು ಇದೆ ಎನ್ನುವಂತಹದ್ದನ್ನು ಕೂಡ ನಾವು ಗುರುತಿಸ್ತೀವಿ, ಜಡಗಳನ್ನು ಕೂಡ ಗುರುತಿಸ್ತೀವಿ. ಹೇಗೆ ನಾವು ಗುರುತಿಸ್ತೀವಿ ಅಂತಂದರೆ, ಜೀವರಾಶಿಗಳಿಗೂ ಒಂದು ಆಕಾರ ಅನ್ನುವಂತಹದ್ದಿದೆ, ಅದೇ ರೀತಿ ಜಡಗಳಿಗೂ ಕೂಡ ಒಂದು ರೂಪ ಅಥವಾ ಆಕಾರ ಅನ್ನುವಂತಹದ್ದಿದೆ. ಆ ರೀತಿಯಲ್ಲಿ ಜೀವರಾಶಿಗಳು ಅಂತ ಹೇಳಿದಾಗ ಅಲ್ಲಿ ಮನುಷ್ಯ ಅಥವಾ ಒಂದು ಪ್ರಾಣಿ, ಹೀಗೆ ಅದು ಯಾವುದೇ ಆಗಿರಬಹುದು. ಒಬ್ಬ ಮನುಷ್ಯ ಅಂತಂದಾಗ ಆ ಮನುಷ್ಯನಿಗೂ ಕೂಡ ಒಂದು ರೀತಿಯ ನಿರ್ದಿಷ್ಟವಾದ ಆಕಾರ ಇದೆ. ಮನುಷ್ಯ ಅಂದರೆ ಅವನು ಹೀಗಿರ್ತಾನೆ. ಅದೇ ರೀತಿ ಪ್ರಾಣಿ, ಒಂದು ಹಸು, ಒಂದು ನಾಯಿ, ಒಂದು ಬೆಕ್ಕು ಅಂತಂದಾಗ ಅದು ಈ ರೀತಿ ಇರುತ್ತೆ ಅನ್ನೋದು ನಮಗೆ ಅರ್ಥ ಆಗಿರುತ್ತೆ. ಮನುಷ್ಯ ಅಂತ ಹೇಳಿದಾಗ ಅವನ ರೂಪದಲ್ಲಿ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ರೂಪದಲ್ಲೇ ಇರ್ತಾರೆ. ಆದರೆ ಪ್ರತಿಯೊಬ್ಬರ ಆಕಾರ, ಅವ್ರು ಯಾವುದೇ ರೂಪದಲ್ಲಿದ್ದರೂ ಕೂಡ ಒಬ್ಬ ಮನುಷ್ಯ ಇನ್ನೊಬ್ಬನಂತೆ ಇರೋದಿಲ್ಲ. ಒಬ್ಬನಿಗಿಂತ ಮತ್ತೊಬ್ಬ ಬಹಳ ಭಿನ್ನವಾಗಿರ್ತಾನೆ. ಬಹಳ ಭಿನ್ನವಾಗಿದ್ದರೂ ಕೂಡ ಅವನನ್ನು ಮನುಷ್ಯ ಅಂತ ನಾವು ಬಹಳ ಸುಲಭವಾಗಿ ಗುರುತಿಸ್ತೀವಿ. ಅದೇ ರೀತಿ ಹಸು ಅಂತ ಹೇಳಿದಾಗ ಎಲ್ಲ ಹಸುಗಳು ಕೂಡ ಒಂದೇ ರೀತಿ ಇಲ್ಲ. ಆದರೆ ಆ ಹಸುವಿನ ಆಕಾರವನ್ನು ನೋಡಿ ಅದನ್ನು ಹಸು ಅಂತಲೇ ಹೇಳ್ತೀವಿ. ಹಸುವನ್ನು ನೋಡಿ ಅದನ್ನು ನಾವು ನಾಯಿ ಅಂತ ಹೇಳೋದಿಲ್ಲ, ಅಥವಾ ನಾಯಿಯನ್ನು ನೋಡಿ ಅದನ್ನು ಬೆಕ್ಕು ಅಂತ ಹೇಳೋದಿಲ್ಲ. ಯಾಕೆ ಅಂತಂದರೆ ಪ್ರತಿಯೊಂದು ಜೀವರಾಶಿಗೂ ಕೂಡ ಒಂದು ನಿರ್ದಿಷ್ಟವಾದ ಆಕಾರ ಇದೆ. ಅದೇ ರೀತಿ ಅನೇಕ ರೀತಿಯ ಬೇರೆ ಬೇರೆ ಗಾತ್ರಗಳನ್ನು ಹೊಂದಿರುವಂತಹ, ಬೇರೆ ಬೇರೆ ರೂಪಗಳನ್ನು ಹೊಂದಿರುವಂತಹ ಮನುಷ್ಯರುಗಳನ್ನು ನೋಡಿದಾಗ ಕೂಡ ಮನುಷ್ಯ ಒಂದೇ ರೀತಿಯಲ್ಲಿ ಇಲ್ಲದೆ ಹೋದರೂ ಕೂಡ ನೋಡಿದ ಕೂಡಲೇ ಇವನನ್ನು ಒಬ್ಬ ಮನುಷ್ಯ ಅಂತ ನಾವು ಗುರುತಿಸ್ತೀವಿ. ಹೀಗೆ ಗುರುತಿಸೋದಕ್ಕೆ ಏನು ಕಾರಣ ಅಂತಂದರೆ, ಈ ಜಗತ್ತಿಗೆ ಬಂದಂತಹ ಅದು ಜೀವವಾಗಿರಲಿ ಅಥವಾ ಜಡವಾಗಿರಲಿ, ಅವರುಗಳಿಗೆ ಅವರದೇ ಆದ ಒಂದು ರೂಪ, ಗಾತ್ರ ಅನ್ನುವಂತಹದ್ದಿದೆ. ಅದೇ ರೀತಿಯಲ್ಲಿ ಪರಮಾತ್ಮ ಅಂತ ಹೇಳಿದಾಗ ಶಾಸ್ತ್ರ ಹೇಳುತ್ತೆ, ಪರಮಾತ್ಮ ಅನ್ನುವಂತಹವನು ಸದಾ ಇರೋವನು, ಅವನು ಇದ್ದೇ ಇರ್ತಾನೆ ಮತ್ತು ಅವನು ಸರ್ವವ್ಯಾಪಿ, ಅವನು ಇಲ್ಲದೇ ಇರುವಂತಹ ಜಾಗವೇ ಇಲ್ಲ, ಎಲ್ಲ ಕಡೆ ಇರ್ತಾನೆ. ಸೊ ದಟ್ ಮೀನ್ಸ್ ಭಗವಂತ ಅಥವಾ ಪರಮಾತ್ಮ ಅಂತ ಹೇಳಿದಾಗ ಅವನು ಇರ್ತಾನೆ ಎನ್ನುವಂತಹದ್ದು ಗ್ಯಾರಂಟಿ. ಪರಮಾತ್ಮ ಇದ್ದಾನೆ ಅಂತಂದ ಮೇಲೆ ಅವನಿಗೂ ಕೂಡ ಒಂದು ರೂಪ ಇರಬೇಕು. ಹೇಗೆ ನಾವೆಲ್ಲ ಈ ಜಗತ್ತಿನಲ್ಲಿ ಬಂದು ಇದ್ದೀವಿ, ನಮಗೆಲ್ಲ ಹೇಗೆ ಒಂದು ರೂಪ, ಗಾತ್ರ, ಆಕಾರ ಅನ್ನುವಂತಹದ್ದಿದೆ, ಆ ರೀತಿಯಲ್ಲಿ ಇಲ್ಲಿ ರಾಮ, ಕೃಷ್ಣ, ಶಿವ, ಹನುಮಂತ ಅಂತ ಹೇಳಿ
ದೇವರು ಅಂತ ನಾವು ಕರೆಯುವಂತಹ ಆ ದೇವರುಗಳು ಇಲ್ಲಿದ್ದಾರೆ ಅಂತಂದ್ರೆ ಅವರುಗಳಿಗೂ ಕೂಡ ಒಂದು ರೂಪ ಅನ್ನುವಂತಹದ್ದು ಇರಬೇಕು. ಹೇಗೆ ನಾನು ಇದೀನಿ ಅಂತ ಹೇಳಿದಾಗ ನನಗೆ ಒಂದು ರೂಪ ಇದೆ, ಅದೇ ರೀತಿ ಪರಮಾತ್ಮನಿಗೂ ಕೂಡ ಒಂದು ರೂಪ ಇರಬೇಕು. ಯಾಕೆಂದ್ರೆ ನಾವು ರಾಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗರ್ಭಗುಡಿನಲ್ಲಿ ರಾಮನನ್ನು ನೋಡ್ಬಿಟ್ಟು ಅವನನ್ನು ನಾವು ಕೃಷ್ಣ ಅಂತ ಹೇಳೋದಿಲ್ಲ, ಅವನನ್ನು ಶಿವ ಅಂತ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ರಾಮ ಅಂತಂದಾಗ ರಾಮ ಅಂತಂದ್ರೆ ಅವನು ಹೀಗಿರ್ತಾನೆ ಅನ್ನುವಂತಹದ್ದು ನಮ್ಮ ಮನಸ್ಸಿನಲ್ಲಿ ಮೂಡಿ ಬಂದಿರುತ್ತೆ. ನಾವು ರಾಮನನ್ನು ಆ ರೀತಿ ಚಿತ್ರಿಸ್ಕೊಂಡಿರ್ತೀವಿ. ಅದೇ ರೀತಿ ಶಿವನನ್ನು ನೋಡಿ ಅವನನ್ನು ಶಿವ ಅಂತಲೇ ಗುರುತಿಸ್ತೀವಿ. ಶಿವನನ್ನು ಎಂದೂ ಕೂಡ ನಾವು ರಾಮ ಅಂತ ಹೇಳೋದಿಲ್ಲ. ಸೊ ಈ ಪ್ರಕಾರ ಪರಮಾತ್ಮ ಅಂತ ಹೇಳಿದಾಗ ಅವನಿಗೂ ಕೂಡ ಒಂದು ರೂಪ ಇದೆ. ಈ ಒಂದು ನಂಬಿಕೆಯನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಈ ನಂಬಿಕೆ ನಮ್ಮಲ್ಲಿ ಹೇಗೆ ಹುಟ್ಟಿದೆ? ನಾವು ರಾಮನ ಮೂರ್ತಿಯನ್ನು ನೋಡಿದಾಗ ಅದನ್ನು ರಾಮ ಅಂತಲೇ ಗುರುತಿಸುವಂತಹ ಶಕ್ತಿ ನಮಗೆ ಹೇಗೆ ಬಂತು? ಯಾಕೆಂದರೆ ಎಂದೂ ಕೂಡ ನಾವು ರಾಮನನ್ನು ನೋಡಿಲ್ಲ, ಕೃಷ್ಣನನ್ನು ನೋಡಿಲ್ಲ, ಹನುಮಂತನನ್ನು ನೋಡಿಲ್ಲ, ಶಿವನನ್ನು ನೋಡಿಲ್ಲ. ಆದರೆ ಒಂದು ಮೂರ್ತಿಯನ್ನು ನೋಡಿದ ಕೂಡಲೇ ಇದು ಶಿವ ಅಂತಲೇ ಹೇಳ್ತೀವಿ ಅಥವಾ ಹನುಮಂತ ಅಂತಲೇ ಹೇಳ್ತೀವಿ. ಇದು ಹೇಗೆ ಸಾಧ್ಯ? ಭಗವಂತನನ್ನು ನಾನು ಇಲ್ಲಿವರೆಗೆ ನೋಡೇ ಇಲ್ಲ, ಆದರೆ ನಾನು ಗುರುತಿಸೋದಾದ್ರೂ ಹೇಗೆ? ಇದಕ್ಕೆ ಕಾರಣ ಏನು ಅಂತಂದರೆ, ನಾವು ಹುಟ್ಟಿದಾಗಲಿಂದನೇ ನಮಗೆ ಮನೆಯಲ್ಲಿ ನಮ್ಮ ಹಿರಿಯರು, ಒಬ್ಬ ಗುರು ಅಥವಾ ಜ್ಞಾನಿಗಳು ದೇವರ ಬಗ್ಗೆ ವಿಚಾರವನ್ನು ತಿಳಿಸಿ, ರಾಮ ಅಂತಂದರೆ ಹೀಗೆ, ಕೃಷ್ಣ ಅಂದರೆ ಹೀಗೆ, ಹನುಮಂತ ಅಂತಂದರೆ ಹೀಗೆ ಅಂತ ಹೇಳಿ ನಮಗೆ ಆ ಒಂದು ಸ್ವರೂಪದ ಪರಿಚಯವನ್ನು ಮಾಡಿಕೊಟ್ಟಿರ್ತಾರೆ. ಆ ಸ್ವರೂಪದ ಪರಿಚಯವನ್ನು ನಾವು ಮನಸ್ಸಿಗೆ ತಗೊಂಡು ಆ ಒಂದು ನಂಬಿಕೆಯನ್ನು ನಾವು ಪೋಷಿಸಿ ಬೆಳೆಸಿ ಸಾಕ್ತಾ ಬಂದಿರ್ತೀವಿ. ಆ ನಂಬಿಕೆಯನ್ನು ನಾವು ಗಟ್ಟಿ ಮಾಡ್ಕೊಂಡಿರ್ತೀವಿ. ಹೀಗೆ ಪರಮಾತ್ಮ ಅಂತ ಹೇಳಿದಾಗ ಅವನು ಹೀಗಿರ್ತಾನೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿರೋದ್ರಿಂದ ನಮ್ಮ ನಂಬಿಕೆಯನ್ನು ಮುರಿದು ಹಾಕಬಾರ್ದು ಅಂತ ಹೇಳಿ ಭಗವಾನ್ ವೇದವ್ಯಾಸರು ಪರಮಾತ್ಮ ಶ್ರೀಕೃಷ್ಣ ಹುಟ್ಟಿ ಬಂದಾಗ ಅವನ ವರ್ಣನೆಯನ್ನು ಮಾಡುವಾಗ ಹುಟ್ಟಿ ಬಂದಿರುವಂತಹವನು ಸಾಮಾನ್ಯ ಶಿಶುವಲ್ಲ. ಕೃಷ್ಣಾವತಾರದಲ್ಲಿ ಜನಿಸಿದ ಈ ಮಗು ಭಗವಾನ್ ಶ್ರೀ ವಿಷ್ಣು ಅಥವಾ ಹರಿ. ಸೊ ವಿಷ್ಣು ಅಥವಾ ಶ್ರೀಹರಿ ಅಂತ ಹೇಳಿದಾಗ ಶ್ರೀಹರಿಯ ವರ್ಣನೆ ಯಾವ ರೀತಿ ಇದೆ? ಚತುರ್ಭುಜಧಾರಿ, ಅಲಂಕಾರ ಪ್ರಿಯ, ರತ್ನಖಚಿತವಾದ ಕಿರೀಟವನ್ನು ಧರಿಸಿದ್ದಾನೆ ಮಹಾವಿಷ್ಣು. ಮಹಾವಿಷ್ಣು ಪೀತಾಂಬರಧಾರಿ, ಶಂಖಚಕ್ರ ಗದಾ ಪದ್ಮಗಳನ್ನು ಹೊತ್ತಿದ್ದಾನೆ. ಹೀಗೆ ವಿಷ್ಣುವಿನ ಬಗ್ಗೆ ನಮ್ಮ ನಂಬಿಕೆ ಏನಿದೆ, ಆ ನಂಬಿಕೆಯನ್ನು ಮುರಿದು ಹಾಕಬಾರ್ದು ಅಂತ ಹೇಳಿ ಹುಟ್ಟಿರುವಂತಹ ಮಹಾವಿಷ್ಣು ಇಲ್ಲಿ ಕೃಷ್ಣನಾಗಿ ಬಂದಿದ್ದಾನೆ ಅಂತ ಹೇಳಿ ಆ ಕೃಷ್ಣನಿಗೆ ಅದೇ ರೂಪವನ್ನು ಕೊಟ್ಟು ಆ ರೀತಿಯಲ್ಲಿ ಭಗವಾನ್ ವೇದವ್ಯಾಸರು ನಮ್ಮ ನಂಬಿಕೆಗಳಿಗೆ ಮಸಿ ಬೆಳಿಬಾರ್ದು, ನಮ್ಮ ನಂಬಿಕೆಯನ್ನು ಮುರಿದು ಹಾಕಬಾರ್ದು ಅಂತ ಹೇಳಿ ಆ ರೀತಿಯಲ್ಲಿ ವರ್ಣಿಸುವಾಗ ಅವ್ರು ಹೇಳ್ತಾರೆ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಚಕ್ರ ಗದಾಪದ್ಮ ಶ್ರೀವತ್ಸ್ಯ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋನಿಧಿ ಸೌಭಗಂ. ಶ್ರೀಹರಿ ಬಾಲಕನಾಗಿ ಹುಟ್ಟಿ ಬಂದಾಗ ಅವನ ಕಣ್ಣುಗಳು ಅರಳಿದ ತಾವರೆ ಹೂಗಳಂತೆ ಬಹಳ ದೊಡ್ಡದಾಗಿ ತೆರೆದುಕೊಂಡಿದ್ವು ಮತ್ತು ಆ ಮಗುವಿಗೆ 4 ಕೈಗಳಿತ್ತು. ಕೈಗಳಲ್ಲಿ ಶಂಖ, ಚಕ್ರ, ಗದಾ ಮತ್ತು ಪದ್ಮ ಅವೆಲ್ಲವನ್ನ ಇಟ್ಕೊಂಡಿದ್ದ. ಅವನ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇತ್ತು ಹಾಗೂ ಕಂಠದಲ್ಲಿ ಕೌಸ್ತುಭದ ಹಾರ ಇತ್ತು. ರೇಷ್ಮೆ ಪೀತಾಂಬರವನ್ನು ಧರಿಸಿದ್ದ. ಸಾಂದ್ರ ಪಯೋನಿಧಿ ಸೌಭಗಂ, ನೀಲ ಮೇಘ ಶ್ಯಾಮನಾಗಿ ಕಂಡು ಬರ್ತಾ ಇದ್ದ. ಹೀಗೆ ಭಗವಾನ್ ವೇದವ್ಯಾಸರು ಹುಟ್ಟಿದ ಆ ಮಗುವನ್ನು ವರ್ಣನೆ ಮಾಡಿದರೆ, ಒಬ್ಬ ಸಾಮಾನ್ಯ ಮನುಷ್ಯನ ಮನಸ್ಸಿನ ಕಲ್ಪನೆ ನಂಬಿಕೆಗೆ ವಿರುದ್ಧ ಹೋಗದೆ ಭಗವಾನ್ ವೇದವ್ಯಾಸರು ಭಗವಂತನ ಸಗುಣ ರೂಪವನ್ನು ಇಲ್ಲಿ ವಿವರಿಸಿದ್ದಾರೆ. ಮತ್ತು ಅದರಂತೆ ಎಲ್ಲ ಲಿವಿಂಗ್ ಬೀಯಿಂಗ್ಸ್ಗಳಿಗೆ ಅಂತಂದರೆ ಪ್ರತಿಯೊಬ್ಬ ಜೀವಿಗೂ ಕೂಡ ಒಂದು ವಾಸಸ್ಥಳ ಅನ್ನುವಂತಹದ್ದು ಇರುತ್ತೆ. ಈಗ ನಾವೆಲ್ಲ ಮನುಷ್ಯರುಗಳು, ನಾವೆಲ್ಲ ಎಲ್ಲಿ ವಾಸ ಮಾಡ್ತೀವಿ ಅಂತಂದರೆ ಮನೆಗಳನ್ನು ಕಟ್ಕೋತೀವಿ. 4 ಗೋಡೆಗಳ ಮಧ್ಯದಲ್ಲಿ ನಮಗೆ ಅನುಕೂಲ ಆಗೋ ಹಾಗೆ ಒಂದು ವಾಸಸ್ಥಳವನ್ನು ಕಟ್ಕೊಂಡು ಅದನ್ನು ಮನೆ ಅಂತ ಕರಿತೀವಿ.
ಸೊ ನಮಗೆಲ್ಲ ವಾಸಸ್ಥಳ ಅಂತ ಹೇಳಿ ಒಂದು ಮನೆ ಅಂತ ಇದೆ, ಅಲ್ಲಿ ನಾವು ವಾಸ ಮಾಡ್ತೀವಿ. ಅದರಂತೆ ಹಕ್ಕಿ ಪಕ್ಷಿಗಳು ಅಥವಾ ಕೋತಿಗಳು ಅಂತ ಹೇಳಿದಾಗ ಅವೆಲ್ಲ ಮರದ ಮೇಲೆ ಮನೆಗಳನ್ನು ಮಾಡ್ಕೊಂಡಿರುತ್ತವೆ. ಮತ್ತು ಪುಟ್ಟ ಇರುವೆಗಳು ಮಣ್ಣಿನಲ್ಲಿ ಗೂಡು ಕಟ್ಕೊಂಡು ಅಲ್ಲಿ ವಾಸ ಮಾಡುತ್ತೆ. ಹೀಗೆ ಪ್ರತಿಯೊಂದು ಜೀವಿ ಕೂಡ ತನ್ನ ವಾಸಸ್ಥಳ ಅಂತ ಹೇಳಿ ಒಂದು ನಿರ್ದಿಷ್ಟವಾದ ವಾಸಸ್ಥಳವನ್ನು ಗುರುತಿಸ್ಕೊಂಡಿರ್ತಾನೆ. ಅದೇ ರೀತಿ ಭಗವಂತ ಅಥವಾ ಪರಮಾತ್ಮ ಅಂತ ಹೇಳಿದಾಗ, ದೇವರು ಅಂತ ಹೇಳಿದಾಗ ಅವನಿಗೂ ಕೂಡ ಒಂದು ವಾಸಸ್ಥಳ ಅನ್ನುವಂತಹದ್ದು ಇರಲೇಬೇಕು. ವಿಷ್ಣು ಅಂತ ಹೇಳಿದಾಗ ಅವನ ವಾಸಸ್ಥಳ ಯಾವುದು? ವೈಕುಂಠ ಅಂತ ಹೇಳ್ತೀವಿ. ಅದೇ ಥರ ಪರಮೇಶ್ವರ ಶಿವ ಅಂತ ಹೇಳಿದಾಗ ಕೈಲಾಸ ಅಂತ ಹೇಳ್ತೀವಿ. ಮತ್ತು ಅನೇಕ ಬೇರೆ ಬೇರೆ ದೇವತೆಗಳು ಅಂತ ಹೇಳಿದಾಗ ಸ್ವರ್ಗಲೋಕ ಅಂತ ಕರಿತೀವಿ. ಹೀಗೆ ಒಬ್ಬ ಸಾಮಾನ್ಯ ಮನುಷ್ಯ, ಅವನಿಗಿನ್ನೂ ವೇದಾಂತದ ಪರಿಚಯನೇ ಇಲ್ಲ, ಶಾಸ್ತ್ರವನ್ನು ಅವನೇನು ತಿಳ್ಕೊಂಡಿಲ್ಲ ಅಂತಂದಾಗ ಅವನ ತಿಳುವಳಿಕೆಗಳು ಈ ರೀತಿ ಇರೋದರಲ್ಲಿ ಆಶ್ಚರ್ಯವೇ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನ ಕಲ್ಪನೆ ಒಬ್ಬ ಭಗವಂತ ಅಂತಂದಾಗ ಅವನು ಈ ರೀತಿ ಇರ್ತಾನೆ, ಶ್ರೀಹರಿಯನ್ನು ವೈಕುಂಠದಲ್ಲಿರ್ತಾನೆ, ವೈಕುಂಠದಲ್ಲಿ ಹೀಗೆ ಅವನು ರತ್ನಖಚಿತವಾದ ಕಿರೀಟವನ್ನು ಧರಿಸಿರ್ತಾನೆ, 4 ಕೈಗಳಿರುತ್ತೆ, ಶಂಖಚಕ್ರ ಗದಾ ಪದ್ಮಗಳನ್ನು ಹೊತ್ತಿರ್ತಾನೆ ಅಂತ ಹೇಗೆ ಒಬ್ಬ ಸಾಮಾನ್ಯ ಮನುಷ್ಯ ತಿಳ್ಕೊಂಡಿರ್ತಾನೆ, ಆ ರೀತಿಯಲ್ಲಿ ಅವನಿಗೆ ತೃಪ್ತಿ ಆಗುವ ಹಾಗೆ ಭಗವಾನ್ ವೇದವ್ಯಾಸರು ಭಾಗವತದಲ್ಲಿ ಇದನ್ನು ವಿವರಿಸಿ ಅವನಿಗೂ ಕೂಡ ಸಂತೋಷವನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವೇದಾಂತವನ್ನು ಗೊತ್ತಿಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ ಭಗವಾನ್ ವೇದವ್ಯಾಸರ ಇಂತಹ ಒಂದು ವರ್ಣನೆಯನ್ನು ಓದಿದಾಗ ಅವನಿಗೆ ಹೇಗೆ ಒಂದು ಸಂತೋಷ ಆಗತ್ತೆ, ಅದೇ ರೀತಿ ವೇದಾಂತವನ್ನು ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊಂಡಿರುವಂತಹ ಒಬ್ಬ ಸಾಧಕ ಅವನು ಭಾಗವತದ ಇದೇ ಭಾಗವನ್ನು ಓದಿದಾಗ ಅವನಿಗೂ ಕೂಡ ಇದೇ ವರ್ಣನೆ ಸಿಗುತ್ತೆ. ಹುಟ್ಟಿದಂತಹ ಮಗು ರತ್ನಖಚಿತವಾದ ಕಿರೀಟವನ್ನು ಧರಿಸಿರುತ್ತೆ, 4 ಕೈಗಳನ್ನು ಇರುತ್ತೆ ಅಂತಂದಾಗ ಒಬ್ಬ ಸಾಮಾನ್ಯ ಮನುಷ್ಯನ ತಿಳುವಳಿಕೆ ಬೇರೆ. ಆದರೆ ವೇದಾಂತವನ್ನು ಪೂರ್ಣವಾಗಿ ತಿಳ್ಕೊಂಡಿರುವಂತಹ ಅವನು ಇದೇ ಶ್ಲೋಕವನ್ನು, ಇದೇ ವಿವರಣೆಯನ್ನು ಅವನು ಹೇಗೆ ಅರ್ಥ ಮಾಡ್ಕೋತಾನೆ ಅದನ್ನು ಕೂಡ ಭಗವಾನ್ ವೇದವ್ಯಾಸರು ತಿಳಿಸ್ಕೊಟ್ಟಿದ್ದಾರೆ. ದಟ್ ಈಸ್ ದಿ ಸ್ಪೆಷಾಲಿಟಿ. ಸೊ ಹೀಗೆ ಪ್ರಾರಂಭಿಕ ಹಂತದ ಸಾಧಕ ಅಂತ ಹೇಳಿದಾಗ ಅವನಿಗೆ ಪರಮಾತ್ಮನ ರೂಪ ಬೇಕಿರುತ್ತೆ. ಯಾಕೆ ಅಂತಂದರೆ ಮನಸ್ಸು ಅಂತ ಹೇಳಿದಾಗ ಮನಸ್ಸಿಗೆ ಯಾವಾಗಲೂ ಏನಾದರೂ ಒಂದು ಕೊಟ್ಟರೆ ಮಾತ್ರ ಅದಕ್ಕೆ ಸಮಾಧಾನ ಆಗತ್ತೆ. ಮನಸ್ಸಿನ ಸ್ವಭಾವ ಅಂತಂದರೆ ಸದಾ ಅದು ಚಡ್ಪಡಿಸ್ತಾ ಇರುತ್ತೆ, ಸದಾ ಕುಣಿತಾ ಇರುತ್ತೆ, ಮನಸ್ಸು ಚಂಚಲತೆಯಿಂದ ಕೂಡಿರುತ್ತೆ. ಸೊ ಮನಸ್ಸನ್ನು ನಿಲ್ಲಿಸ್ಕೋಬೇಕು, ಮನಸ್ಸು ಚಡಪಡಿಸ್ತಾ ಇರೋದನ್ನು ನಿಲ್ಲಿಸಬೇಕು ಅಂತಂದಾಗ ಮನಸ್ಸಿಗೆ ಏನಾದರೂ ಒಂದು ವಿಚಾರವನ್ನು, ಒಂದು ವಸ್ತುವನ್ನು, ಒಂದು ವಿಷಯವನ್ನು ಕೊಟ್ಟಾಗ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆ ರೀತಿಯಲ್ಲಿ ಪ್ರಾರಂಭಿಕ ಹಂತದ ಸಾಧಕ ಅಂತ ಹೇಳಿದಾಗ ಅವನಿಗೆ ಪರಮಾತ್ಮನ ರೂಪ ಅನ್ನುವಂತಹದ್ದು ಬೇಕಿರುತ್ತೆ. ಯಾಕೆ ಅಂತಂದರೆ ಪ್ರಾರಂಭಿಕ ಹಂತದ ಸಾಧಕ ಅವನು ಪರಮಾತ್ಮನನ್ನ ಕುರಿತು ಧ್ಯಾನವನ್ನು ಮಾಡಬೇಕು ಅಂತಂದಾಗ, ಧ್ಯಾನವನ್ನು ಮಾಡುವಾಗ ಅವನು ಕಣ್ಣುಗಳನ್ನ ಮುಚ್ಕೋತಾನೆ, ಮನಸ್ಸನ್ನು ನಿಲ್ಲಿಸ್ಕೋಬೇಕಾಗತ್ತೆ. ಕಣ್ಣುಗಳನ್ನು ಮುಚ್ಚಿಕೊಂಡು ಮನಸ್ಸನ್ನು ನಿಲ್ಲಿಸ್ಕೊಂಡಾಗ ಮನಸ್ಸಿಗೆ ಒಂದು ಆಲಂಬನಕ್ಕಾಗಿ ಒಂದು ವಸ್ತು ಅಥವಾ ಒಂದು ರೂಪ ಅನ್ನುವಂತಹದ್ದು ಬೇಕಿರುತ್ತೆ. ಇಲ್ಲಾಂದರೆ ಅವನ ಮನಸ್ಸು ಕುಣಿತಾ ಇರುತ್ತೆ. ಯಾಕೆ ಅಂತಂದರೆ ಧ್ಯಾನ ಮಾಡಬೇಕು ಅಂತಂದಾಗ ಹೊರ ಪ್ರಪಂಚವನ್ನು ನೋಡಬಾರ್ದು ಅಂತ ಹೇಳಿ ಕಣ್ಣುಗಳನ್ನು ನಾವು ಮುಚ್ಕೋತೀವಿ. ಯಾಕೆ ಅಂತಂದರೆ ಅಮಾಂಗ್ ಇಂದ್ರಿಯಾಸ್, ಅಮಾಂಗ್ ಸೆನ್ಸ್ ಆರ್ಗನ್ಸ್, ಐಸ್ ಆರ್ ಮೋಸ್ಟ್ ಪವರ್ಫುಲ್. ಕಣ್ಣುಗಳು ಅಂತ ಹೇಳಿದಾಗ ವೆರಿ ಪವರ್ಫುಲ್. ನಾವು ಯಾಕೆ ಧ್ಯಾನವನ್ನು ಮಾಡುವಾಗ ಕಣ್ಣುಗಳನ್ನ ಮುಚ್ಕೋತೀವಿ ಅಂತಂದರೆ ಬೇರೆ ಎಲ್ಲ ಇಂದ್ರಿಯಗಳಿಗಿಂತ ಬಹಳ ಶಕ್ತಿಶಾಲಿಯಾಗಿರುವಂತಹ ಇಂದ್ರಿಯ ಅಂದರೆ ಅದು ಕಣ್ಣು. ಯಾವಾಗ ಕಣ್ಣುಗಳು ಹೊರ ಪ್ರಪಂಚವನ್ನು ನೋಡುತ್ತೆ, ಅಲ್ಲಿ ನೋಡಿದಾಗ ಅದು ಅನೇಕಗಳನ್ನು ಗುರುತಿಸಿ ಅದರ ಹಿಂದೆ ಓಡೋಕ್ಕೆ ಶುರು ಮಾಡುತ್ತೆ. ಅದರಿಂದ ಓಡ್ತಾ ಇರುವಂತಹ ಮನಸ್ಸನ್ನು ಹಿಡಿದು ನಿಲ್ಲಿಸಿ ಧ್ಯಾನವನ್ನು ಮಾಡಬೇಕು ಅಂದರೆ ಬಹಳ ಕಷ್ಟ. ಅದರಿಂದ ಧ್ಯಾನ ಮಾಡಬೇಕು ಅಂತಂದಾಗ ಫಸ್ಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಕ್ಲೋಸ್ ಯುವರ್ ಐಸ್ ಅಂತ ಹೇಳ್ತಾರೆ. ನೀನು ಪ್ರಪಂಚವನ್ನು ನೋಡಿ ಅಲ್ಲಿ ವಸ್ತುವಿಗೆ ಆಸೆ ಪಟ್ಟು ನೀನು ಓಡಿ ಹೋಗ್ತೀಯ. ನೀನು ಜಗತ್ತಿನ ಯಾವ ವಸ್ತುಗಳನ್ನು ಕೂಡ ನೋಡಲೇಬೇಡ, ಜಗತ್ತನ್ನೇ ನೋಡಬೇಡ, ಅದರಿಂದ ನೀನು ಕಣ್ಣು ಮುಚ್ಕೊಂಡು ಕೂತ್ಕೊ ಅಂತ ಹೇಳಿ ಧ್ಯಾನವನ್ನು ಮಾಡುವಾಗ ಕಣ್ಣುಗಳನ್ನು ಮುಚ್ಚಿಸ್ತಾರೆ.
ಯಾಕೆ ಕಣ್ಣು ಮುಚ್ಕೋಬೇಕು ಅಂತಂದರೆ ಹೊರಗಿನ ಯಾವ ವಸ್ತುಗಳ ಆಕರ್ಷಣೆಗೂ ನಾವು ಒಳಗಾಗಬಾರದು. ಹೀಗೆ ಒಬ್ಬ ಪ್ರಾರಂಭಿಕ ಹಂತದ ಸಾಧಕ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿ ಕಣ್ಣುಗಳನ್ನು ಮುಚ್ಕೊಂಡಿರ್ತಾನೆ. ಅವನು ಕಣ್ಣುಗಳನ್ನು ಮುಚ್ಕೊಂಡಿದ್ರು ಕೂಡ ಕಣ್ಣು ಎಷ್ಟು ಪವರ್ಫುಲ್ಲು, ಅದಕ್ಕಿಂತ ಪವರ್ಫುಲ್ ಆಗಿರುವಂತಹ ಮನಸ್ಸು ಕಣ್ಣುಗಳನ್ನು ಮುಚ್ಕೊಂಡಿದ್ರು ಕೂಡ ಪ್ರಪಂಚದಲ್ಲಿ ಓಡುತ್ತದೆ. ಆ ಓಡ್ತಾ ಇರುವಂತಹ ಮನಸ್ಸನ್ನು ನಿಲ್ಲಿಸಬೇಕು ಅಂತಂದಾಗ ಮನಸ್ಸಿಗೆ ಏನಾದರೂ ಒಂದು ಕೊಡಬೇಕಾಗುತ್ತೆ. ಆದರೆ ಶಾಸ್ತ್ರ ಏನು ಹೇಳುತ್ತೆ, ಭಗವಂತ ಪರಮಾತ್ಮ ಅಂತ ಹೇಳಿದಾಗ ಅವನಿಗೆ ಆಕಾರವೇ ಇಲ್ಲ ಅಂತ ಹೇಳುತ್ತೆ. ಆಕಾರವೇ ಇಲ್ಲ ಅಂತ ಹೇಳಿದಾಗ ಶಾಸ್ತ್ರವೇ ಗೊತ್ತಿಲ್ಲದೆ ಇರುವಂತಹ, ವೇದಾಂತವೇ ಗೊತ್ತಿಲ್ಲದೆ ಇರುವಂತಹ ಪ್ರಾರಂಭಿಕ ಹಂತದ ಸಾಧಕ ಕಣ್ಣುಗಳನ್ನು ಮುಚ್ಕೊಂಡಿದ್ದಾನೆ. ಮನಸ್ಸಿನಲ್ಲಿ ನೀನು ಪರಮಾತ್ಮನನ್ನ ಧ್ಯಾನ ಮಾಡು ಅಂತ ಹೇಳಿ, ಆ ಪರಮಾತ್ಮ ಹೇಗಿರ್ತಾನೆ ಅಂತಂದ್ರೆ ಅವನನ್ನ ನಿರಾಕಾರಿ, ಅವನಿಗೆ ಆಕಾರವೇ ಇಲ್ಲ, ಅವನಿಗೆ ರೂಪವೇ ಇಲ್ಲ ಅಂತಂದಾಗ ಮನಸ್ಸು ತಳಮಳಗೊಳ್ಳುತ್ತೆ. ಆಗ ಅವನು ಧ್ಯಾನ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವಾಗ ಅಂತಹ ಒಬ್ಬ ಪ್ರಾರಂಭಿಕ ಹಂತದ ಸಾಧಕನಿಗೆ ನೀನು ಶಿವನನ್ನು ಕುರಿತು ಧ್ಯಾನ ಮಾಡುವಂತಂದಾಗ ಅವನ ಮನಸ್ಸಿಗೆ ಶಿವನ ರೂಪವನ್ನು ಕೊಡಬೇಕಾಗತ್ತೆ. ಅವನು ಭಸ್ಮಧಾರಿ, ಜಠಾಧಾರಿ, ಜಟೆಯಲ್ಲಿ ಗಂಗೆ ಇರ್ತಾಳೆ, ಮತ್ತೊಂದು ಕಡೆ ಚಂದ್ರ ಇರ್ತಾನೆ, ಕತ್ತಿಗೆ ನಾಗಾಭರಣ ಹಾವನ್ನು ಸುತ್ತಕೊಂಡಿರ್ತಾನೆ, ಚರ್ಮಾಂಬರಧಾರಿ ಅವನು. ಹೀಗೆ ಶಿವನ ರೂಪವನ್ನು ಆ ಮನಸ್ಸಿಗೆ ಕೊಟ್ಟಾಗ ಆ ಮನಸ್ಸು ಕಣ್ಣುಗಳನ್ನು ಮುಚ್ಚಿಕೊಂಡು ಮನಸ್ಸಿಗೆ ಸಿಕ್ಕಂತಹ ರೂಪವನ್ನು ಕುರಿತು ಶಿವ ಅಂತಂದರೆ ಹೀಗಿರ್ತಾನೆ ಅಂತ ಹೇಳಿ ಓಂ ನಮಃ ಶಿವಾಯ ಅಂತ ಅವನು ಧ್ಯಾನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಪರಮಾತ್ಮ ಅಂತ ಹೇಳಿದಾಗ ಒಬ್ಬ ಪ್ರಾರಂಭಿಕ ಹಂತದ ಸಾಧಕನಿಗೆ ಯಾಕೆ ರೂಪವನ್ನು ಕೊಡಬೇಕು ಅಂತಂದರೆ, ಮನಸ್ಸು ಕುಣಿತಾ ಇರುವಂತಹ ಮನಸ್ಸು ಆಲಂಬನ ಅಂತ ಹೇಳಿ ಆಲಂಬನಕ್ಕಾಗಿ ಒಂದು ವಸ್ತುವನ್ನು, ಒಂದು ವಿಷಯವನ್ನು, ಒಂದು ರೂಪವನ್ನು ಕೊಡಬೇಕಾಗುತ್ತೆ. ಆದ್ದರಿಂದ ಇಲ್ಲಿ ಸಗುಣ ರೂಪದ ಭಗವಂತನ ವರ್ಣನೆ ಬಹಳ ಸುಂದರವಾಗಿ ಕಾಣಿಸುತ್ತೆ. ಭಗವಂತನ ರೂಪ ನಿರಾಕಾರ ಅಂತಂದಾಗ ಅವನಿಗೆ ನಿರ್ದಿಷ್ಟವಾದ ರೂಪವಿಲ್ಲ, ಆಕಾರವಿಲ್ಲ. ಭಗವಂತ ಅಂತಂದರೆ ಪ್ರಜ್ಞಾರೂಪಿ ಅಂತ ಹೇಳಿದಾಗ ಅಂತಹ ಪ್ರಜ್ಞಾರೂಪಿ ಭಗವಂತನನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ಅಂತಹ ಸಾಧಕನಿಗೆ ಈ ರೀತಿ ಭಗವಂತ ಅಂತಂದ್ರೆ ಅವನು ಈ ರೀತಿ ಇರ್ತಾನೆ ಅಂತ ಹೇಳಿ ಒಂದು ರೂಪವನ್ನು ಕೊಟ್ಟು ಅವನಿಗೆ ಧ್ಯಾನವನ್ನು ಮಾಡೋದಕ್ಕೆ ಹೇಳ್ತಾರೆ. ಮತ್ತು ವೇದಾಂತದ ಬಗ್ಗೆ ಪರಿಚಯ ಇರುವಂತಹ ಒಬ್ಬ ಸಾಧಕ, ಅವನಿಗೆ ಎಲ್ಲ ವಿಚಾರ ಗೊತ್ತಿದೆ, ಶಾಸ್ತ್ರವನ್ನು ತಿಳ್ಕೊಂಡಿದ್ದಾನೆ. ಭಗವಂತ ಅಂತಂದ್ರೆ ಅವನು ನಿರಾಕಾರಿ, ಅವನಿಗೆ ನಿರ್ದಿಷ್ಟವಾದ ರೂಪ ಇಲ್ಲ, ಅವನಿಗೆ ನಾನಾ ರೂಪ, ಯಾವ ರೂಪದಲ್ಲಿ ಬೇಕಾದರೂ ಅವನು ಬರಬಹುದು, ಅವನು ಪ್ರಜ್ಞಾರೂಪಿ, ಇವೆಲ್ಲ ಅವನು ತಿಳ್ಕೊಂಡಿರ್ತಾನೆ. ಸೊ ತಿಳ್ಕೊಂಡಿರೋಂತಹ ಈ ಸಾಧಕ ಬಹಳ ಸುಲಭವಾಗಿ ನಿರ್ಗುಣ ನಿರಾಕಾರ ರೂಪವನ್ನು ಮನಸ್ಸಿಗೆ ತಂದುಕೊಂಡು ಧ್ಯಾನವನ್ನು ಬಹಳ ಸುಲಭವಾಗಿ ಮಾಡ್ತಾನೆ. ಇಲ್ಲಿ ಮಗುವನ್ನು ನೋಡಿದಂತಹ ವಸುದೇವ, ಅವನಿಗೆ ವೇದಾಂತವೂ ಗೊತ್ತಿದೆ, ಭಗವಂತನ ಸಗುಣ ರೂಪ ಸಾಕಾರ ರೂಪವೂ ಗೊತ್ತಿದೆ, ನಿರ್ಗುಣ ನಿರಾಕಾರ ರೂಪವೂ ಗೊತ್ತಿದೆ. ಸೊ ಅದನ್ನು ವಸುದೇವ ಅನುಭವಿಸಿ ಅವನು ಹೇಳ್ತಾ ಇದ್ದಾನೆ, ವಿದಿತೋಸಿ ಭವಾನ್, ಹೇ ಭಗವಂತ, ನೀನು ಯಾರು ಅಂತ ನನಗೆ ಗೊತ್ತಾಗಿದೆ. ನೀನು ಸಾಮಾನ್ಯ ಶಿಶು ಅಲ್ಲ, ಯು ಆರ್ ಸಾಕ್ಷಾತ್ ಪುರುಷಃ. ನೀನು ಭಗವಂತ. ಸಾಕ್ಷಾತ್ ಅಂತಂದ್ರೆ ಏನು ಅಂತಂದರೆ ಸ ಅಕ್ಷಾತ್ ಅಂತ ಹೇಳ್ತಾರೆ. ಸ ಅಕ್ಷಾತ್ ಅಂತಂದರೆ ದ ಒನ್ ಹೂ ಈಸ್ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟ್ಲಿ ಅಂತ ಅರ್ಥ. ಅಂತಂದರೆ ನಾನು ನನ್ನದೇ ಕಣ್ಣುಗಳಿಂದ ನೋಡಿದ್ದೀನಿ, ನಾನು ನಿನ್ನನ್ನು ನೋಡೋದಕ್ಕೆ ಬೇರೆ ಯಾವ ಒಂದು ಮೀಡಿಯಂ ಅಂತಂದರೆ ಬೇರೆ ಯಾವುದರ ಒಂದು ಸಪೋರ್ಟ್ ನನಗೆ ಬೇಕಿಲ್ಲ, ಡೈರೆಕ್ಟಾಗಿ ನಾನು ನಿನ್ನನ್ನು ನೋಡಿದೆ. ದಟ್ ಈಸ್ ಕಾಲ್ಡ್ ಸಾಕ್ಷಾತ್. ಸೊ ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್ಸ್, ವಿತೌಟ್ ದಿ ಹೆಲ್ಪ್ ಆಫ್ ಎನಿ ಇನ್ಸ್ಟ್ರೂಮೆಂಟ್ಸ್ ನಾನು ನಿನ್ನನ್ನು ನೋಡಿದೆ ಎನ್ನುವಂತಹದನ್ನು ಸಾಕ್ಷಾತ್ ಅಂತ ಹೇಳ್ತಾರೆ. ಮತ್ತು ನಿನ್ನನ್ನು ನೋಡಿದಾಗ ನನಗಾಗಿರುವಂತಹ ಅನುಭವವನ್ನು
ಬೇರೆ ಯಾವುದೂ ಕೂಡ ಆ ಅನುಭವವನ್ನು ಕೊಡೋದಕ್ಕೆ ಮಧ್ಯ ಬರಲಿಲ್ಲ. ಆ ಅನುಭವ ಹೇಗಾಯಿತು ನನಗೆ ಅಂತಂದರೆ ನೇರವಾಗಿ ಆಯಿತು. ನೇರವಾದ ಅನುಭವಕ್ಕೆ ಕಾರಣ ಏನು ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಕಾನ್ಷಿಯಸ್ನೆಸ್. ಪ್ರಜ್ಞಾಪೂರ್ವಕವಾಗಿ ಆದಂತಹ ಅನುಭವ. ಉದಾಹರಣೆಗೆ ನಾವು ಮಕ್ಕಳು ಅಳ್ತಾ ಇದ್ದಾಗ ಒಬ್ಬೊಬ್ಬರನ್ನೊಂದು ರೀಸನ್ ಕೊಡ್ತಾರೆ. ಮಗುಗೆ ಏನಾರ ಇರುವೆ ಕಚ್ಬಿಟ್ಟಿದೆಯಾ, ಅಥವಾ ಮಗು ಏನಾರ ತಗುಲಿಸ್ಕೊಂಡಿದೆಯಾ, ಹೀಗೆ ಒಬ್ಬೊಬ್ಬರು ಅನ್ನೊಂದು ಥರ ಹೇಳ್ತಾ ಇರ್ತಾರೆ. ಆದರೆ ತಾಯಿ ಆದವಳು ಮಾತ್ರ ಹೇಳ್ತಾಳೆ, ಇಲ್ಲ ಮಗುಗೆ ಈಗ ಹಾಲು ಕೊಡೋ ಟೈಮು. ಎಲ್ಲೋ ಅಡುಗೆ ಮನೇಲಿರ್ತಾಳೆ ತಾಯಿ, ಮಗು ಇನ್ನೆಲ್ಲೋ ಇರುತ್ತೆ. ಆದರೆ ಆ ಸಮಯದಲ್ಲಿ ಅವಳಿಗೆ ಗೊತ್ತಾಗತ್ತೆ. ಅವಳಿಗೆ ಹೇಗೆ ಅನುಭವ ಆಯಿತು ಅಂತಂದರೆ ದಟ್ ಈಸ್ ನೇರವಾದ ಅನುಭವ. ಮಗು ಬಾಯಿ ಬಿಟ್ಟು ಹೇಳ್ಕೊಳ್ಳಿಲ್ಲ, ನನಗೆ ಹಸುವೆ ಆಗಿದೆ, ನನಗೆ ಹಾಲು ಬೇಕು ಅಂತ ಮಗು ಹೇಳ್ಕೊಳ್ಳಿಲ್ಲ. ಅಥವಾ ಬೇರೆ ಯಾರೋ ಬಂದು ಮಗು ಅಳ್ತಾ ಇದೆ, ಮಗುಗೆ ಹಾಲು ಬೇಕು ಅಂತ ಅನ್ಸತ್ತೆ ಅಂತ ಬೇರೆ ಯಾರೂ ಹೇಳಿಲ್ಲ. ತಾಯಿಗೆ ನೇರವಾಗಿ ಅನುಭವ ಆಯಿತು. ಹೇಗೆ ಗೊತ್ತಾಯಿತು ಅಂತಂದರೆ ತಾಯಿ ಹೇಳ್ತಾಳೆ, ಅದು ನನ್ನ ಕರುಳು ನನಗೆ ಅರ್ಥ ಆಯಿತು ಅಂತ. ಸೊ ಇಂತಹದನ್ನು ನೇರವಾದ ಅನುಭವ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ವಸುದೇವ ಆ ಮಗುವನ್ನು ನೋಡಿದಾಗ ಅದು ಸಾಕ್ಷಾತ್ ಪರಮಾತ್ಮ ಅಂತ ಅರ್ಥ ಆದಾಗ ಆ ಮಗುವನ್ನು ನೋಡ್ತಾನೆ. ನೋಡಿದಂತಹ ಮಗು ಅದು ಸಾಕ್ಷಾತ್ ಶ್ರೀಹರಿ ಎನ್ನುವಂತಹದ್ದು ಅವನ ಅನುಭವಕ್ಕೆ ಬರುತ್ತೆ. ಆ ಅನುಭವವನ್ನು ಕುರಿತು ಅವನು ಹೇಳ್ತಾನೆ, ವಿದಿತೋಸಿ ಭವಾನ್, ನೀನು ಯಾರು ಅನ್ನುವಂತಹದ್ದು ನನಗೆ ಅರ್ಥ ಆಗಿ ಹೋಯಿತು. ನನಗೆ ಯಾರು ಹೇಳ್ಕೊಡ್ಲಿಲ್ಲ, ನೀನು ಶ್ರೀಹರಿ ಅಂತ ನನಗೆ ಯಾರು ಹೇಳಲಿಲ್ಲ. ನಿನ್ನನ್ನು ನೋಡ್ತಾ ಇದ್ದ ಹಾಗೆ ನೋಡಿದಾಗ ನಾಟ್ ಈವನ್ ಮೈ ಐಸ್, ನಾ ಯಾವುದನ್ನ ನನ್ನ ಕಣ್ಣು ಅಂತ ಹೇಳ್ತಾ ಇದ್ದೀನಿ ಆ ಕಣ್ಣು ಕೂಡ ಅಲ್ಲ, ನಾಟ್ ಈವನ್ ದಿ ಸೆನ್ಸ್ ಆರ್ಗನ್ಸ್, ಕೇವಲ ಪ್ರಜ್ಞಾಪೂರ್ವಕವಾಗಿ ನಾನು ನಿನ್ನನ್ನು ನೋಡಿದ್ದು. ಐ ಹ್ಯಾವ್ ನಾಟ್ ಯೂಸ್ಡ್ ಎನಿ ಆಫ್ ಮೈ ಇನ್ಸ್ಟ್ರೂಮೆಂಟ್ಸ್. ನಾನು ನನ್ನ ಕಣ್ಣುಗಳನ್ನಾಗಲಿ ಬೇರೆ ಯಾವ ಒಂದು ಸೆನ್ಸ್ ಆರ್ಗನ್ಸ್ಗಳನ್ನು ಕೂಡ ನಾನು ಯೂಸ್ ಮಾಡಲಿಲ್ಲ. ಹುಟ್ಟಿರುವಂತಹವನು ನಿನ್ನನ್ನು ನೋಡಿದ ತಕ್ಷಣವಾಗಿ ನನಗೆ ನೀನು ಶ್ರೀಹರಿ ಮಹಾವಿಷ್ಣು ಅನ್ನುವಂಥದ್ದು ಅರ್ಥ ಆಯಿತು. ಸೊ ದಿಸ್ ಈಸ್ ಕಾಲ್ಡ್ ಸಾಕ್ಷಾತ್, ಸ ಅಕ್ಷಾತ್, ನೇರವಾದ ಅನುಭವ. ಸೊ ಈ ರೀತಿ ನನಗೆ ಅರ್ಥ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು, ಇಂತಹ ಅನುಭವ ಹೇಗಾಯಿತು ಅಂತಂದರೆ, ನನ್ನಲ್ಲಿ ಅರಿವು ಅನ್ನುವಂತಹದ್ದು ಒಂದಿದೆ, ನನ್ನಲ್ಲಿ ಒಂದು ಪ್ರಜ್ಞೆ ಎನ್ನುವಂತಹದ್ದಿದೆ. ನನ್ನಲ್ಲಿ ಇರುವಂತಹ ಆ ಪ್ರಜ್ಞೆ ನನಗೆ ಅದನ್ನು ತಿಳಿಸ್ಕೊಡ್ತು. ನನ್ನಲ್ಲಿರುವಂತಹ ಆ ಪ್ರಜ್ಞೆ ಯಾವುದು? ಈ ಹಿಂದೆ ವಸುದೇವ ಹೇಳಿರ್ತಾನೆ, ನೀನು ನನ್ನ ಅಂತರ್ಯಾಮಿ, ನನ್ನ ಚೈತನ್ಯವೇ ನೀನು ಅಂತ ಹೇಳಿರ್ತಾನೆ. ನನ್ನ ಚೈತನ್ಯವೇ ನೀನು ಅಂತ ಹೇಳಿರ್ತಾನೆ. ನನ್ನ ಪ್ರಜ್ಞೆ, ನನ್ನ ಚೈತನ್ಯ, ನನ್ನ ಅರಿವು, ನನ್ನ ಶಕ್ತಿ ನೀನೇ ಆಗಿದೆಯಾ? ಯಾವ ಶಕ್ತಿ ನನ್ನಲ್ಲಿತ್ತು, ಯಾವ ಅರಿವು, ಯಾವ ಪ್ರಜ್ಞೆ ನನ್ನಲ್ಲಿತ್ತು, ಅದೇ ಪ್ರಜ್ಞೆ ನನಗೆ ನಿನ್ನ ಪರಿಚಯವನ್ನು ಮಾಡಿಕೊಡ್ತು. ಈ ರೀತಿಯಲ್ಲಿ ನನಗೆ ನೇರವಾದ ಅನುಭವ ಆಯಿತು. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ವಿದಿತೋಸಿ ಭವಾನ್, ನನಗೆ ನೀನು ಯಾರು ಅನ್ನುವಂತಹದ್ದು ಅರ್ಥ ಆಗೋಯಿತು. ಸಾಕ್ಷಾತ್, ನನಗೆ ನೇರವಾದ ಅನುಭವ ಅದು, ಯಾರೂ ಬಂದು ಹೇಳ್ಕೊಡ್ಲಿಲ್ಲ. ಆದ್ದರಿಂದ ನೀನು ಸಾಕ್ಷಾತ್ ಪುರುಷಃ. ಈ ಸಂದರ್ಭದಲ್ಲಿ ಪುರುಷಃ ಅಂತಂದರೆ ಭಗವಂತ. ಪುರುಷ ಅಂತಂದರೆ ಭಗವಂತ, ಪರಬ್ರಹ್ಮ ಪರಮಾತ್ಮನನ್ನ ಕುರಿತು ಇಲ್ಲಿ ಪುರುಷ ಅಂತ ಕರೆದಿದ್ದಾರೆ. ಮತ್ತು ಈ ಪುರುಷ ಅನ್ನುವಂತಹ ಈ ಒಂದು ಪದಕ್ಕೆ ಆಚಾರ್ಯ ಶಂಕರರು ಇಲ್ಲಿ ಈ ಸಂದರ್ಭದಲ್ಲಿ ಅನೇಕ ಅರ್ಥಗಳನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಪುರುಷಃ ಪುರಂ ಶರೀರಂ ತಸ್ಮಿನ್ ಶೇತೆ ಇತಿ ಪುರುಷಃ ಅಂತ ಹೇಳ್ತಾರೆ. ಪುರಂ ಅಂದರೆ ಈ ಒಂದು ದೇಹ. ಈ ಒಂದು ದೇಹದಲ್ಲಿ ಯಾರಿರ್ತಾನೆ, ದಟ್ ಬಾಡಿ ಈಸ್ ಕಾಲ್ಡ್ ಪುರುಷ. ಈ ದೇಹದಲ್ಲಿ ದೇಹವನ್ನು ಉಪಯೋಗಿಸಿಕೊಂಡು ದೇಹದಲ್ಲಿ ವಾಸಿಯಾಗಿರುವಂಥ ಅವನು ಯಾರು, ಅವನು ಈಸ್ ಪುರುಷ. ಯಾಕೆಂದ್ರೆ ಈ ದೇಹ ಅಂತ ಹೇಳಿದಾಗ ದಿಸ್ ಬಾಡಿ ಇದೊಂದು ಜಡ. ಯಾಕೆ ದೇಹವನ್ನು ಜಡ ಅಂತ ಕರೀತಾರೆ ಅಂತಂದ್ರೆ, ಈ ದೇಹ ನಿರ್ಮಾಣವಾಗಿರುವಂತಹದ್ದು ಪಂಚಭೂತಗಳ ಕಾರಣದಿಂದ. ಪಂಚಭೂತಗಳು ಅಂತಂದರೆ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ. ಇದನ್ನು ಪಂಚಭೂತಗಳು ಅಂತ ಹೇಳ್ತಾರೆ.
ಈ ಒಂದು ದೇಹ ಹೇಗೆ ನಿರ್ಮಾಣ ಆಗಿದೆ ಅಂತಂದರೆ ಈ ಎಲ್ಲ ಪಂಚಭೂತಗಳು ಸೇರಿ ಈ ದೇಹವನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಹೇಗೆ ಮಾಡಿಕೊಟ್ಟಿದೆ? ನನ್ನ ಪೂರ್ವಜನ್ಮದ ಕರ್ಮದ ಫಲಗಳು ಹೇಗಿತ್ತು ಆ ಫಲಗಳಿಗೆ ಅನುಸಾರವಾಗಿ ಇಂತಹ ದೇಹ ನನಗೆ ಬೇಕು ಅಂತ ಹೇಳಿ ಆ ಪಂಚಭೂತಗಳು ನನಗೆ ಈ ದೇಹವನ್ನು ಕೊಟ್ಟಿದೆ. ಪಂಚಭೂತಗಳು ಕೊಟ್ಟಿರುವಂತಹ ಈ ದೇಹ ಈಸ್ ಜಡ. ಆದರೆ ಈ ಜಡವಾದ ಜಡ ದೇಹದಲ್ಲಿ ಚೈತನ್ಯ ರೂಪಿ ಭಗವಂತ ನೀನು ಬಂದು ಇಲ್ಲಿರೋದ್ರಿಂದ ಈ ದೇಹಕ್ಕೆ ಒಂದು ಶಕ್ತಿ ಅಂತ ಸಿಕ್ತು. ಆದ್ದರಿಂದ ಈ ದೇಹ ಅಂತಂದರೆ ಇದೊಂದು ಜಡ. ಈ ದೇಹದಲ್ಲಿ ಯಾರು ಇದ್ದಾನೆ? ಹೀಸ್ ಪುರುಷ. ಒನ್ ಹೂ ರಿಸೈಡ್ಸ್ ಇನ್ ದಿಸ್ ಬಾಡಿ ಈಸ್ ಕಾಲ್ಡ್ ಪುರುಷ. ಈ ದೇಹದಲ್ಲಿ ಯಾರು ನಿಜವಾಗಿ ವಾಸ ಮಾಡ್ತಾ ಇದ್ದಾನೆ, ಯಾರು ಈ ದೇಹದಲ್ಲಿದ್ದಾನೆ, ಅವನು ಹೀಸ್ ಪುರುಷ. ಸೊ ಇಲ್ಲಿ ಪುರುಷ ಅಂತಂದರೆ ನೇರವಾಗಿ ಅವ್ರು ಹೇಳ್ತಾ ಇದ್ದಾರೆ, ದಿಸ್ ಈಸ್ ನಥಿಂಗ್ ಬಟ್ ದಿ ಕಾನ್ಷಿಯಸ್ನೆಸ್. ನಾವೇನು ಒಂದು ಅರಿವು ಅಥವಾ ಪ್ರಜ್ಞೆ ಅಂತ ಹೇಳ್ತೀವಿ, ಚೈತನ್ಯ ಅಂತ ಹೇಳ್ತೀವಿ, ಅದೇ ಈ ದೇಹದಲ್ಲಿದೆ. ಅದು ಈ ದೇಹದಲ್ಲಿ ಇರೋದ್ರಿಂದ ಈ ಜಡ ದೇಹಕ್ಕೆ ಒಂದು ಚೈತನ್ಯ ಅಂತ ಸಿಕ್ಕಿ, ಚೈತನ್ಯದ ಕಾರಣದಿಂದ ಈ ದೇಹ ಅನೇಕ ಕರ್ಮಗಳನ್ನು ಮಾಡ್ತಾ ಇದೆ. ಹೀಗೆ ಯಾವುದೋ ಅದು ನನ್ನ ದೇಹದಲ್ಲಿ ಇದ್ದುಕೊಂಡು ದೇಹಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದೆ. ದಟ್ ಈಸ್ ಕಾಲ್ಡ್ ಪುರುಷ. ಮತ್ತೊಂದು ಅರ್ಥವನ್ನು ಕೂಡ ಕೊಡ್ತಾರೆ ಅವರು. ಪೂರ್ವಮೇವ ಅಹಂ ಇಹ ಅಸಂ ಇತಿ ತತ್ ಪುರುಷಸ್ಯ ಪುರುಷತ್ವಂ ಅಂತ ಹೇಳ್ತಾರೆ. ಪುರುಷತ್ವಂ ಪುರುಷ ಅಂತಂದ್ರೆ ಏನು? ಪೂರ್ವಮೇವ ಅಹಂ ಇಹ ಅಸಂ. ಪೂರ್ವಮೇವ ಬಹಳ ಹಿಂದಿನಿಂದ, ಪೂರ್ವಮೇಹ ಬಹಳ ಹಿಂದಿನಿಂದ, ಅಹಂ ನಾನು ಇಲ್ಲಿ ಇದ್ದೀನಿ. ಈ ಪೂರ್ವಮೇವ ಅಂತಂದ್ರೆ ಯಾವುದು? ಪೂರ್ವಮೇವ ಬಹಳ ಹಿಂದಿನಿಂದ ನಾನು ಇದ್ದೀನಿ ಅಂತಂದ್ರೆ ಈ ದೇಹ ಸಿಕ್ಕಿರುವಂತಹದ್ದು ಯಾವುದು? ನನ್ನ ಪೂರ್ವ ಜನ್ಮದ ಕರ್ಮದ ಅನುಸಾರವಾಗಿ ಪಂಚಭೂತಗಳು ಕೊಟ್ಟಂತಹ ಈ ದೇಹ ನನಗೆ ಈಗ ಸಿಕ್ಕಿದೆ. ಆದರೆ ಇಲ್ಲಿ ಪುರುಷ ಅಂತ ಹೇಳಿದಾಗ ಪೂರ್ವಮೇವ ಬಹಳ ಹಿಂದಿನಿಂದ ಅಂತಂದರೆ ಈ ದೇಹ ಅಸ್ತಿತ್ವಕ್ಕೆ ಬರುವುದಕ್ಕೆ ಮುಂಚೆ ಕೂಡ ನಾನಿದ್ದೆ ಅಂತ ಇಲ್ಲಿ ಹೇಳ್ತಾರೆ. ದಟ್ ಈಸ್ ಪುರುಷ. ಪೂರ್ವಮೇಹ ಬಹಳ ಹಿಂದಿನಿಂದ ಇರುವಂಥವು ನಾನು. ಬಹಳ ಹಿಂದಿನಿಂದ ಅಂತಂದ್ರೆ ಯಾವಾಗ? ಯಾವುದನ್ನು ನಾವು ಸೃಷ್ಟಿ ಅಂತ ಹೇಳ್ತಾ ಇದ್ದೀವಿ, ಭಗವಂತ ಈ ಸೃಷ್ಟಿಯನ್ನು ಮಾಡದ ಅಂತ ಹೇಳ್ತೀವಲ್ಲ, ಆ ಸೃಷ್ಟಿಗಿಂತ ಮುಂಚೆ ನಾನಿದ್ದೀನಿ. ದಟ್ ಮೀನ್ಸ್ ಸೃಷ್ಟಿಕರ್ತ ಅನ್ನುವಂತಹವನು ಸೃಷ್ಟಿಗಿಂತ ಮುಂಚೆ ಇದ್ದ. ದಟ್ ಸೃಷ್ಟಿಕರ್ತ ಈಸ್ ಪುರುಷ. ಅವನು ಸೃಷ್ಟಿಯನ್ನು ಮಾಡಿದ್ದಾನೆ. ಸೃಷ್ಟಿ ಮಾಡಿರುವಂತಹ ಆ ಸೃಷ್ಟಿಕರ್ತ ಸೃಷ್ಟಿಗಿಂತ ಮುಂಚೆ ಇದ್ದಾನೆ. ಆ ಮುಂಚೆ ಇರುವಂತಹ ಸೃಷ್ಟಿಕರ್ತ ಈಸ್ ಪುರುಷ. ದಟ್ ಈಸ್ ರೆಫರ್ಡ್ ಹಿಯರ್ ಆಸ್ ಪೂರ್ವಮೇವ ಅಹಂ ಇಹ ಅಸಂ. ಸೊ ಸೃಷ್ಟಿಗಿಂತ ಮುಂಚೆ ಇದ್ದೀನಿ ನಾನು. ಸೃಷ್ಟಿ ಆದಮೇಲೂ ಕೂಡ ಇದ್ದೀನಿ. ದಟ್ ಮೀನ್ಸ್ ಸೃಷ್ಟಿಗಿಂತ ಮುಂಚೆ ಇದ್ದೀನಿ, ಸೃಷ್ಟಿಯ ಜೊತೆನಲ್ಲಿದ್ದೀನಿ. ಅಷ್ಟು ಮಾತ್ರ ಅಲ್ಲ, ಪ್ರಳಯ ಅಂತ ಹೇಳಿ ಈ ಸೃಷ್ಟಿ ನಾಶ ಆಗತ್ತಲ್ಲ, ಈ ಸೃಷ್ಟಿ ನಾಶವಾದ ಮೇಲೂ ಕೂಡ ನಾನಿದ್ದೀನಿ. ಈ ನಾನು ಅನ್ನುವಂತಹವನು ಶಾಶ್ವತವಾಗಿ ಸದಾ ಇರುವಂತಹವನು. ಈ ನನ್ನ ಇರುವಿಕೆಗೆ ಈ ಸೃಷ್ಟಿ ಬೇಕಾಗಿಲ್ಲ. ಕ್ರಿಯೇಷನ್ ಈಸ್ ನಾಟ್ ರಿಕ್ವೈರ್ಡ್. ಸೃಷ್ಟಿ, ಸ್ಥಿತಿ, ಲಯ ಇದ್ಯಾವುದೂ ಬೇಕಿಲ್ಲ. ಇದ್ಯಾವುದು ಇಲ್ಲದೆ ಹೋದರೂ ಕೂಡ ನಾನು ಸದಾ ಇದ್ದೇ ಇರ್ತೀನಿ. ಸದಾ ಇರುವವನು ನಾನು. ದಟ್ ಈಸ್ ಪುರುಷ. ದಟ್ ಈಸ್ ಭಗವಂತ. ಸೊ ಈ ಒಂದು ಅರ್ಥ ಕೂಡ ಇದೆ. ಆದ್ದರಿಂದ ಪೂರ್ವಮೇವ ಅಹಂ ಅಸಂ ಅಂತಂದರೆ ಬಹಳ ಹಿಂದಿನಿಂದ ಇರುವಂತಹವನು ನಾನು, ಸದಾ ಇರೋವನು ನಾನು ಅಂತ ಹೇಳ್ತಾ ಇದ್ದಾರೆ. ಪುರುಷ ಅಂದರೆ ಆ ಅರ್ಥ ಬರುತ್ತೆ. ಮತ್ತು ಪುರೂಣಿ ಫಲಾನಿ ಸನೂತಿ ದದಾತಿ ಇತಿ ಪುರುಷ ಅಂತ ಇನ್ನೊಂದು ಅರ್ಥವನ್ನು ಕೊಡ್ತಾರೆ. ಹೂ ಈಸ್ ಪುರುಷ? ಪುರುಷ ಅಂತಂದರೆ ಯಾರು ಅಂತಂದರೆ ಪುರೂಣಿ ಅಂತಂದರೆ ಫಲ. ಯಾವ ಫಲ? ಕರ್ಮದ ಫಲ. ಸೊ ಈ ಕರ್ಮದ ಫಲಗಳನ್ನು ತಿಳ್ಕೊಂಡು ಆ ಕರ್ಮದ ಫಲ, ಆ ಕರ್ಮ ಯಾವ ರೀತಿ ಇದೆ,
ಆ ಕರ್ಮಕ್ಕೆ ಒಂದು ಫಲವನ್ನು ಕೊಡುವಂತಹವನು, ಕರ್ಮಕ್ಕೆ ಫಲವನ್ನು ಕೊಡುವಂತಹವನು ಅಂತಂದರೆ ಫಲದಾತ ಅಂತ ನಾವು ಕರಿತೀವಿ ಭಗವಂತನನ್ನು. ಭಗವಂತ ಯಾರು ಅಂತಂದರೆ ಅವನು ಫಲವನ್ನು ಹಂಚುವವನು. ಅವನು ಈಸ್ ಅಕರ್ತ, ಅವನಿನ್ನೇನು ಮಾಡೋದಿಲ್ಲ. ಇವತ್ತಿನ ನನ್ನ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಾ ಹಿಂದೆ ಏನು ಮಾಡಿದ್ದೀನಿ ಅದರ ಫಲವನ್ನು ಅವನು ನನಗೆ ಕೊಟ್ಟಿದ್ದಾನೆ, ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ. ಸೊ ನೀನು ಯಾಕೆ ಕೊಟ್ಟೆ ಅಂತ ನಾನು ಭಗವಂತನನ್ನು ಕೇಳೋ ಹಾಗೆ ಇಲ್ಲ. ಭಗವಂತ ಬರೀ ಹಂಚಿದನಷ್ಟೇ, ಅದನ್ನು ಕೊಡೋ ಹಾಗೆ ಮಾಡಿಕೊಡುವಂತಹ ಕರ್ಮವನ್ನು ಮಾಡಿರೋನು ನಾನು. ಸೊ ಪುರೂಣಿ ಅಂತಂದರೆ ಹೀಗೆ ಈ ಅರ್ಥದಲ್ಲಿ ಕರ್ಮಫಲಗಳನ್ನು ಹಂಚುವವನು, ಕರ್ಮಗಳಿಗೆ ತಕ್ಕಂತೆ ಫಲವನ್ನು ನಿಯೋಜಿಸುವವನು ಈಸ್ ಕಾಲ್ಡ್ ಪುರುಷ. ಪುರೂಣಿ ಭವನಾನಿ ಸಂಹಾರ ಸಮಯೇ ಸ್ಯಾತಿ ಅಂತಂ ಕರೋತಿ ಇತಿ ಪುರುಷ. ಪುರೂಣಿ ಭುವನಾನಿ ಸ್ಯಾತಿ, ಪುರೂಣಿ ಸ್ಯಾತಿ ಅಂತಂದರೆ ಡೆಸ್ಟ್ರಾಯರ್, ನಾಶ ಮಾಡುವವನು. ಒನ್ ಹೂ ಡೆಸ್ಟ್ರಾಯ್ಸ್ ದಿ ಹೋಲ್ ಕ್ರಿಯೇಷನ್. ಭಗವಂತನನ್ನು ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಭಗವಂತನೇ ಈ ಸೃಷ್ಟಿಯನ್ನು ತಂದಿರುವಂತಹದ್ದು, ಅವನೇ ಸೃಷ್ಟಿ ಮಾಡಿರುವಂತಹನು. ಸೃಷ್ಟಿ ಮಾಡಿದ ಮೇಲೆ ಏನು ಮಾಡ್ತಾನೆ ಭಗವಂತ, ಇದು ನನ್ನ ಸೃಷ್ಟಿ, ಈ ಸೃಷ್ಟಿ ಉಳ್ಕೋಬೇಕು ಅಂತ ಹೇಳಿ ಅದನ್ನಕ್ಕೆ ಕಾಲಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟು ಪೋಷಣೆ ಮಾಡುವಂತಹವನು ಸ್ಥಿತಿಕರ್ತ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಭಗವಂತ ಯಾವಾಗ ಸೃಷ್ಟಿ ಬೇಕಾಗಿತ್ತು ಆಗ ಸೃಷ್ಟಿಯನ್ನು ತಂದಿದ್ದು ಅವನೇ, ತಂದಂತಹ ಸೃಷ್ಟಿಯನ್ನು ಪೋಷಿಸಿದ್ದು ಅವನೇ. ಯಾವಾಗ ಈ ಸೃಷ್ಟಿ ಬೇಡ ಅಂತ ಅವನು ಡಿಸೈಡ್ ಮಾಡ್ತಾನೆ ಆಗ ಪ್ರಳಯ ಅಂತ ಹೇಳಿ ಇಡೀ ಸೃಷ್ಟಿಯನ್ನು ಸಂಹಾರ ಮಾಡ್ತಾನೆ. ಸೊ ಪ್ರಳಯವನ್ನು ಉಂಟು ಮಾಡುವವನು ಯಾರೋ ಅವನೇ ಪುರುಷ. ಹೀಗೆ ಪುರುಷ ಅನ್ನೋ ಪದಕ್ಕೆ ಈ ಸೃಷ್ಟಿಕರ್ತ, ಸ್ಥಿತಿಕರ್ತ ಅಂಡ್ ಲಯಕರ್ತ ಎಲ್ಲ ಅದೇ ಭಗವಂತ. ಸೊ ಇವೆಲ್ಲದರ ಜೊತೆಗೆ ಬಹಳ ಪ್ರಸಿದ್ಧವಾದ ಒಂದು ಅರ್ಥ ಕೂಡ ಇದೆ. ಪುರುಷ ಅಂತಂದರೆ ಪೂರ್ಣತ್ವಾತ್ ಪುರುಷ ಅಂತ ಹೇಳ್ತಾರೆ. ಪುರುಷ ಅಂತಂದ್ರೆ ಯಾರು? ಒನ್ ಹೂ ಈಸ್ ಕಂಪ್ಲೀಟ್ ಅಂತಂದರೆ ಪುರುಷ ಅಂತ ಹೇಳಿದಾಗ ಅಲ್ಲಿ ಎಲ್ಲವೂ ಇದೆ, ಅಲ್ಲಿ ಕೊರತೆ ಎನ್ನುವಂತಹದ್ದೇ ಇಲ್ಲ, ಅಲ್ಲಿ ಎಲ್ಲವೂ ಇರೋದು, ಇಂತಹದ್ದು ಇಲ್ಲ ಅನ್ನುವಂತಹದ್ದೇ ಇಲ್ಲ. ಈ ರೀತಿಯಲ್ಲಿ ಪೂರ್ಣವಾಗಿರುವಂತಹದ್ದು ಪರ್ಫೆಕ್ಟ್ ಅಂತ ಹೇಳ್ತೀವಿ. ಪರ್ಫೆಕ್ಟ್ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ ಒಂದು ಕೆಲಸವನ್ನು ಮಾಡಿದಾಗ ಈ ಕೆಲಸ ಹೇಗಿದೆ ಅಂತಂದಾಗ ಅದನ್ನು ನೋಡ್ಬಿಟ್ಟು ಹೇಳ್ತಾರೆ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅಂದರೆ ಆ ಕೆಲಸಕ್ಕೆ ಇನ್ನೇನು ಮಾಡೋ ಹಾಗಿಲ್ಲ, ಎಲ್ಲ ಮಾಡಬೇಕಾಗಿರೋವಂಥದ್ದು ಎಲ್ಲ ಆಗಿದೆ. ಇನ್ನೂ ಏನಾರ ಮಾಡಿದ್ಮೇಲೆ ಅದು ಸರಿ ಹೋಗುತ್ತೆ ಅಂತಂದರೆ ಅದನ್ನ ಅವರು ಪರ್ಫೆಕ್ಟ್ ಅಂತ ಕರೆಯಲ್ಲ. ಇಲ್ಲಪ್ಪ ಅಲ್ಲೊಂದು ಸ್ವಲ್ಪ ಉಳ್ಕೊಂಡಿದೆ, ಇಲ್ಲೊಂದು ಸ್ವಲ್ಪ ಉಳ್ಕೊಂಡಿದೆ, ಅದನ್ನೆಲ್ಲ ಮಾಡು ಅಂತ ಹೇಳ್ತಾರೆ. ಆದರೆ ಆ ಕೆಲಸವನ್ನು ನೋಡಿ ಅವರು ಪರ್ಫೆಕ್ಟ್ ಅಂತ ಹೇಳಿದ್ದಾರೆ ಅಂತಂದರೆ ದಟ್ ಈಸ್ ಕಂಪ್ಲೀಟ್. ಆ ರೀತಿಯಲ್ಲಿ ಪುರುಷ ಅಂತಂದರೆ ಹಿ ಈಸ್ ಕಂಪ್ಲೀಟ್ ಬೈ ಹಿಮ್ಸೆಲ್ಫ್, ಅಲ್ಲಿ ಯಾವ ಕೊರತೆನೂ ಇಲ್ಲ. ಸೊ ಇವೆಲ್ಲ ಪ್ರಜ್ಞೆಯನ್ನು ಕುರಿತು ಆಚಾರ್ಯ ಶಂಕರರು ಕೊಟ್ಟಿರುವಂತಹ ಅರ್ಥ. ಸೊ ಪುರಾಣಾತ್ ಪುರುಷ, ಪೂರ್ಣ ಪ್ರಜ್ಞೆಯನ್ನು ಕೊಡುವವನು. ಈ ಪೂರ್ಣ ಪ್ರಜ್ಞೆಯನ್ನು ಕೊಡುವವನು ಅಂತ ಹೇಳಿದಾರಲ್ಲ, ಯಾರಿಗೆ ಕೊಡ್ತಾನೆ ಅವನು ಪೂರ್ಣ ಪ್ರಜ್ಞೆಯನ್ನು? ಯಾರು ಪರಮಾತ್ಮ ಪುರುಷನನ್ನು ಕುರಿತು ಚಿಂತನೆಯನ್ನು ಮಾಡ್ತಾನೆ, ಧ್ಯಾನವನ್ನು ಮಾಡ್ತಾನೆ, ಅಂತಹವನಿಗೆ ಈ ಭಗವಂತ ಪೂರ್ಣ ಪ್ರಜ್ಞೆಯನ್ನು ಕೊಡ್ತಾನೆ. ಪ್ರಜ್ಞಾಸ್ವರೂಪಿ ಅಂತ ಈ ಕಾರಣದಿಂದ ನಾವು ಭಗವಂತನನ್ನು ಕರೀತೀವಿ. ಸೊ ಹೀಗೆ ಮನುಷ್ಯ ಜೀವಿ ಅಂತ ಹೇಳಿದಾಗ ಅಂತಹ ಮನುಷ್ಯ ಜೀವಿ ಪರಮಾತ್ಮನನ್ನು ಕುರಿತು ಚಿಂತನೆಯನ್ನು ಮಾಡಿದಾಗ ಆ ಒಂದು ಚಿಂತನೆಗೆ ಅರ್ಥ ಸಿಗಲಿ ಅಂತ ಹೇಳಿ ಅವನಿಗೆ ಪೂರ್ಣ ಪ್ರಜ್ಞೆಯನ್ನು ದಯಪಾಲಿಸುವವನು ಈಸ್ ಪುರುಷ. ಮತ್ತು ಇನ್ನೊಂದು ಅರ್ಥ ಸದಾವಾತ್ ಪುರುಷ ಅಂತಂದರೆ ದ ಸ್ವಭಾವ ಪುರುಷ ಯಾವುದು? ಸತ್ ಅಂತ ಹೇಳ್ತೀವಿ. ಪುರುಷನ ಸ್ವಭಾವ ಯಾವುದು ಅಂತಂದರೆ ಅದು ಸತ್ವದಿಂದ ಕೂಡಿರುವಂತಹದ್ದು. ಸತ್ವದಿಂದ ಯಾವುದು ಕೂಡಿರುತ್ತೆ ದಟ್ ಈಸ್ ಪುರುಷ. ಸತ್ ಅಂತಂದ್ರೆ ಏನು ಅಂತಂದರೆ ಸದಾ ಇರುವಂತಹದ್ದನ್ನು ಸತ್ ಅಂತ ಹೇಳ್ತಾರೆ. ಅಂದರೆ ಎಟರ್ನಲ್ ಎಕ್ಸಿಸ್ಟೆನ್ಸ್, ಅದು ಸದಾ ಇರುತ್ತೆ. ಬಿಫೋರ್ ದಿ ಕ್ರಿಯೇಷನ್, ಆಫ್ಟರ್ ದಿ ಕ್ರಿಯೇಷನ್, ಆಫ್ಟರ್ ದಿ ಪ್ರಳಯ, ಹೀಗೆ ಸದಾಕಾಲ ಇರುವಂತಹದ್ದು ಈ ಒಂದು ಪ್ರಜ್ಞಾಸ್ವರೂಪಿ
ದಟ್ ಪ್ರಜ್ಞಾರೂಪಿ ಈಸ್ ಪುರುಷ. ಇಂತಹದನ್ನು ಅಮರತ್ವ ಅಂತ ಕೂಡ ಹೇಳ್ತಾರೆ. ಮತ್ತು ಸರ್ವಪಾಪಸ್ಯ ಸಾಧನಾಂ ಪುರುಷ ಅಂತ ಕೂಡ ಹೇಳ್ತಾರೆ. ಯಾರೇ ಆಗಿರಲಿ ಅವನು ಭಗವಂತನನ್ನು ತಿಳ್ಕೋಬೇಕು, ಪುರುಷನನ್ನು ತಿಳ್ಕೋಬೇಕು ಅಂತ ಹೇಳಿ ಅವನನ್ನು ಕುರಿತು ಮೆಡಿಟೇಟ್ ಮಾಡ್ತಾನೆ, ಚಿಂತನೆಯನ್ನು ಮಾಡ್ತಾನೆ. ಆಗ ಭಗವಂತನನ್ನು ಕುರಿತು ಚಿಂತನೆಯನ್ನು ಮಾಡಿದಾಗ ಆ ಚಿಂತನೆಗೆ ಇರುವಂತಹ ಶಕ್ತಿ, ಆ ಧ್ಯಾನಕ್ಕೆ ಇರುವಂತಹ ಶಕ್ತಿ ಏನು ಅಂತಂದರೆ ಅವನ ಎಲ್ಲ ಪಾಪಗಳನ್ನು ಕೂಡ ಆ ಒಂದು ಧ್ಯಾನದಲ್ಲಿ ಅವನು ಅದನ್ನು ನಾಶ ಮಾಡ್ತಾನೆ. ಸೊ ದಟ್ ಈಸ್ ದಿ ಪವರ್ ಆಫ್ ಮೆಡಿಟೇಷನ್ ಆನ್ ಪುರುಷ. ಸರ್ವ ಪಾಪಸ್ಯ ಸಾಧನ ಪುರುಷ. ಸೊ ಪಾಪ ಕಾರ್ಯಗಳಿಗೆ ಮೂಲ ಕಾರಣ ಏನು? ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ರಾಂಗ್ ಐಡೆಂಟಿಫಿಕೇಶನ್ ವಿತ್ ದಿ ಬಾಡಿ. ಅಂತಂದರೆ ಮನುಷ್ಯ ಮುಖ್ಯವಾಗಿ ಮಾಡುವಂತಹ ಕರ್ಮಗಳನ್ನು ಅವನು ಯಾಕೆ ಮಾಡ್ತಾನೆ ಅಂತಂದರೆ ಬಿಕಾಸ್ ತಾನು ದೇಹದೊಂದಿಗೆ ಗುರುತಿಸ್ಕೊಂಡಿರ್ತಾನೆ. ಹಿ ಹ್ಯಾಸ್ ಐಡೆಂಟಿಫೈಡ್ ಹಿಮ್ಸೆಲ್ಫ್ ವಿತ್ ದಿ ಬಾಡಿ. ಯಾವಾಗ ಅವನು ತನ್ನನ್ನು ದೇಹದೊಂದಿಗೆ ಗುರುತಿಸ್ಕೊಂಡಿರ್ತಾನೆ ಆಗ ಅವನು ಈ ಕರ್ಮಗಳಿಗೆ ಕೈ ಹಾಕ್ತಾನೆ. ಮಾಡುವಂತಹ ಕರ್ಮಗಳಲ್ಲಿ ಸರಿಯಾದ ಒಂದು ತಿಳುವಳಿಕೆ ಎನ್ನುವಂತಹದ್ದು ಇಲ್ಲದೆ ಇದ್ದಾಗ ಆ ಕರ್ಮ ಅನ್ನುವಂತಹದ್ದು ಪಾಪದ ಫಲವನ್ನು ಬೇಕಾದರೂ ಕೊಡಬಹುದು, ಪುಣ್ಯದ ಫಲವನ್ನು ಬೇಕಾದರೂ ಕೊಡಬಹುದು. ಅವನಿಗೆ ಆ ವಿಚಾರದಲ್ಲಿ ಹೆಚ್ಚು ತಿಳುವಳಿಕೆ ಇಲ್ಲದೆ ಇದ್ದಿದ್ದರಿಂದ ಒಂದು ವೇಳೆ ನಾನು ಮಾಡ್ತಾ ಇರುವಂತಹದ್ದು ಒಳ್ಳೆಯದು ಅಂತ ಅವನು ತಿಳ್ಕೊಂಡಿರ್ತಾನೆ, ಆದರೆ ಪರಿಣಾಮ ಅನ್ನುವಂತಹದ್ದು ಬೇರೆ ರೀತಿಯಲ್ಲಿ ಆಗಿರುತ್ತೆ. ಹೀಗೆ ಕರ್ಮಗಳನ್ನು ಈ ರೀತಿ ಅವನು ಸಂಪಾದನೆ ಮಾಡಿರ್ತಾನೆ. ಆದರೆ ಮುಂದೆ ಯಾವುದೋ ಒಂದು ಅನುಗ್ರಹದ ಕಾರಣದಿಂದ, ಯಾರೋ ಒಬ್ಬ ಗುರುವಿನ ಅನುಗ್ರಹದಿಂದ ಅವನಿಗೆ ಭಗವಂತನನ್ನ ಕುರಿತು, ಪರಮಾತ್ಮನನ್ನ ಕುರಿತು, ಪುರುಷನನ್ನ ಕುರಿತು ನೀನು ಚಿಂತನೆಯನ್ನು ಮಾಡು ಅಂತ ಹೇಳಿ ಒಂದು ಉಪದೇಶ ಸಿಕ್ಕಿದಾಗ, ಪುರುಷನನ್ನ ಕುರಿತು ಚಿಂತನೆಯನ್ನು ಮಾಡಿದಾಗ ಆ ಸಂದರ್ಭದಲ್ಲಿ ಅವನ ಪಾಪ ಕಾರ್ಯಗಳೆಲ್ಲ ಕೂಡ ನಾಶ ಮಾಡುತ್ತೆ. ಅದರಿಂದ ದಟ್ ಈಸ್ ದಿ ಪವರ್ ಆಫ್ ದಿಸ್ ಮೆಡಿಟೇಷನ್ ಆನ್ ಪುರುಷ. ಸರ್ವ ಪಾಪಸ್ಯ ಸಾಧನಾಂ ಪುರುಷ. ಸೊ ಹೀಗೆ ಅನೇಕ ಅರ್ಥಗಳನ್ನು ಈ ಪುರುಷ ಅನ್ನುವಂತಹದಕ್ಕೆ ಕೊಟ್ಟಿದ್ದಾರೆ. ಮತ್ತು ಪುರುಷನನ್ನ ಕುರಿತು ಚಿಂತನೆಯನ್ನು ಮಾಡಿದಾಗ ಸರ್ವ ಪಾಪಗಳನ್ನು ಅದು ನಾಶ ಮಾಡುತ್ತೆ. ಯಾಕೆ ಅಂತಂದರೆ ಅವನು ಈ ರೀತಿ ಧ್ಯಾನವನ್ನು ಮಾಡ್ತಾ ಇದ್ದಾಗ ಅವನಿಗೆ ನಿಧಾನವಾಗಿ ಕ್ರಮೇಣ ಗೊತ್ತಾಗುತ್ತೆ, ನಾನು ಇಲ್ಲಿವರೆಗೆ ಅನೇಕ ಕರ್ಮಗಳನ್ನು ಮಾಡಿದೆ. ಆ ಕರ್ಮಗಳನ್ನು ಯಾಕೆ ಮಾಡಿದೆ ಅಂತಂದರೆ ನನ್ನನ್ನು ನಾನು ದೇಹ ಅಂತ ತಿಳ್ಕೊಂಡು ಮಾಡಿದೆ. ಆದರೆ ಈಗ ನಾನು ಐ ಆಮ್ ಕಾಂಟೆಂಪ್ಲೇಟಿಂಗ್ ಆನ್ ಪುರುಷ, ಪರಮಾತ್ಮನನ್ನ ಕುರಿತು, ಪುರುಷನನ್ನ ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೀನಿ. ಈಗ ನನಗೆ ಗೊತ್ತಾಗ್ತಾ ಇದೆ ನಾನು ದೇಹ ಅಲ್ಲ, ನಾನು ಅನ್ನುವಂತಹದ್ದು ಪ್ರಜ್ಞಾ ಸ್ವರೂಪಿ, ನಾನು ಅನ್ನುವಂತಹದ್ದು ದೇಹ ಅಲ್ಲ ಅಂತ ಹೇಳಿ ಯಾವಾಗ ನಾನು ದೇಹ ಅಲ್ಲ ಅಂತ ಅವನಿಗೆ ಗೊತ್ತಾಗತ್ತೆ, ಆಗ ಅವನಿಗೆ ದೇಹದ ಮೇಲಿರುವಂತಹ ಮೋಹ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಕ್ರಮೇಣ ದೇಹಕ್ಕಾಗಿ ಮಾಡುವಂತಹ ಕರ್ಮಗಳು ಕೂಡ ನಿಂತು ಹೋಗುತ್ತೆ. ಸೊ ಈ ರೀತಿಯಲ್ಲಿ ಸರ್ವ ಪಾಪಸ್ಯ ಸಾಧನಾ ಪುರುಷ. ಹೀಗೆ ವಸುದೇವ ಹುಟ್ಟಿರುವಂತಹ ಪುಟ್ಟ ಮಗುವನ್ನು ನೋಡಿ ಅದನ್ನು ಪರಮಾತ್ಮ ಅಂತ ಗೊತ್ತಾದ ಮೇಲೆ ಆ ಭಗವಂತನನ್ನು ನೋಡಿ ಅವನು ಹೇಳ್ತಾ ಇದ್ದಾನೆ, ವಿದಿತೋಸಿ ಭವಾನ್, ನನಗೆ ಗೊತ್ತಾಯಿತು ನೀನು ಯಾರು ಅನ್ನುವಂತಹದ್ದು ಗೊತ್ತಾಯಿತು, ನೀನು ಸಾಕ್ಷಾತ್ ಪುರುಷ, ಯು ಆರ್ ಪ್ರಕೃತೇ ಪರಾಹ, ನೀನು ಪ್ರಕೃತಿಯನ್ನು ಮೀರಿರುವಂತಹವನು. ಇಲ್ಲಿ ಪ್ರಕೃತಿ ಅಂತಂದರೆ ಕೂಡ ಅದಕ್ಕೂ ಅನೇಕ ಅರ್ಥಗಳಿವೆ. ಅವುಗಳಲ್ಲಿ ಒಂದು ಅರ್ಥ, ಪ್ರಕೃತಿ ಅಂತಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ಸ್. ಹೇಗೆ ನಾವು ದೇಹ ಅನ್ನುವಂತಹದ್ದು ನಿರ್ಮಾಣವಾಗಿರುವಂತಹದ್ದು ಪಂಚಭೂತಗಳ ಕಾರಣದಿಂದ ಅಂತ ಹೇಳಿದ್ವಿ, ಮತ್ತು ದೇಹವನ್ನು ಜಡ ಅಂತ ಕರೆದ್ವಿ. ಆ ರೀತಿಯಲ್ಲಿ ಪ್ರಕೃತಿ ಅಂತ ಹೇಳಿದಾಗ ದಿಸ್ ಪ್ರಕೃತಿ ಈಸ್ ಆಲ್ಸೋ ಒಂದರ್ಥದಲ್ಲಿ ಜಡ, ಆ್ಯಂಡ್ ದಿಸ್ ಪ್ರಕೃತಿ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ದೀಸ್ 5 ಎಲಿಮೆಂಟ್ಸ್. ಈ ಪಂಚಭೂತಗಳಿಂದ ನಿರ್ಮಾಣ ಆಗಿರುವಂತಹದ್ದು ಈ ಪ್ರಕೃತಿ.
ಪಂಚಭೂತಗಳ ಕಾರಣದಿಂದ ನಿರ್ಮಾಣವಾದಂತಹ ದೇಹದಲ್ಲಿ 3 ಗುಣಗಳಿವೆ. ಅದೇ ರೀತಿ ಪಂಚಭೂತಗಳಿಂದ ನಿರ್ಮಿತವಾದಂತಹ ಈ ಪ್ರಕೃತಿಯಲ್ಲೂ ಕೂಡ ತ್ರಿಗುಣಾತ್ಮಿಕ ಅಂತ ಹೇಳ್ತಾರೆ. ತ್ರಿಗುಣಾತ್ಮಿಕ 3 ಗುಣಗಳಿಂದ ಈ ಪ್ರಕೃತಿ ಎನ್ನುವಂತಹದ್ದು ಕೂಡಿದೆ. ಯಾವಾಗ ಮನುಷ್ಯ ತನ್ನ ದೇಹದಲ್ಲಿ 3 ಗುಣಗಳನ್ನು ನೋಡ್ತಾನೆ ಹಾಗೂ ಪ್ರಕೃತಿಯಲ್ಲಿ 3 ಗುಣಗಳನ್ನು ನೋಡ್ತಾನೆ, ಆಗ ಅವನು ಗುಣಗಳಲ್ಲಿ ಬಂದಿಯಾಗ್ತಾನೆ. ಮುಖ್ಯವಾಗಿ ಮನುಷ್ಯ ಬಂಧನವನ್ನು ಅನುಭವಿಸುವಂತಹದ್ದು ಬಿಕಾಸ್ ಆಫ್ ದಿ ಗುಣಾಸ್. ಆದರೆ ಭಗವಂತ ಅಂತ ಹೇಳಿದಾಗ ಅವನಿಗೆ ಬಂಧನವೇ ಇಲ್ಲ, ಸರ್ವ ಸ್ವತಂತ್ರ ಅವನು. ಯಾಕೆ ಅಂತಂದರೆ ಅವನು ಪ್ರಕೃತಿಯನ್ನು ಮೀರಿರೋದ್ರಿಂದ ಅವನನ್ನು ಯಾವ ಗುಣಗಳು ಕೂಡ ಬಂಧಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮ ಯು ಆರ್ ಪ್ರಕೃತೇ ಪರಹ, ನೀನು ಪ್ರಕೃತಿಯನ್ನು ಮೀರಿರೋನು. ಸೊ ಈ ದೇಹ ಅಂತ ಹೇಳಿದಾಗ ದೇಹ ಈಸ್ ಆಲ್ಸೋ ಬಾರ್ನ್ ಔಟ್ ಆಫ್ ಪ್ರಕೃತಿ. ಮೈಂಡ್ ಅಂತ ನಾವೇನು ಹೇಳ್ತೀವಿ, ದಟ್ ಮೈಂಡ್ ಈಸ್ ಆಲ್ಸೋ ಬಾರ್ನ್ ಔಟ್ ಆಫ್ ಪ್ರಕೃತಿ. ಅದೇ ರೀತಿ ಬುದ್ಧಿ ಎನ್ನುವಂತಹದ್ದು ಕೂಡ ಪ್ರಕೃತಿಯಿಂದ ಸಿಕ್ಕಿರುವಂತಹದ್ದು. ಒಟ್ಟಿನಲ್ಲಿ ಪ್ರಕೃತಿ ಎನ್ನುವಂತಹದ್ದು ಪಂಚಭೂತಗಳಿಂದ ನಿರ್ಮಾಣ ಆಗಿರುವಂತಹದ್ದು. ಅದೇ ಪ್ರಕೃತಿ ಎನ್ನುವಂತಹದ್ದು ಈ ಒಂದು ದೇಹವನ್ನು ನನಗೆ ಕೊಟ್ಟಿದೆ. ದೇಹ ಅಂತ ಕೊಟ್ಟಾಗ ನನಗೆ ದೇಹದ ಜೊತೆಗೆ ಮನಸ್ಸು ಬುದ್ಧಿ ಎನ್ನುವಂತಹದ್ದು ಸಿಕ್ಕಿದೆ. ಸೊ ಹೀಗೆ ಪ್ರಕೃತಿ ಮತ್ತು ಈ ದೇಹ ಎಲ್ಲವೂ ತ್ರಿಗುಣಾತ್ಮಿಕ, ಎಲ್ಲವೂ ಗುಣಗಳಿಂದ ಕೂಡಿರುವಂತಹದ್ದು. ಎಲ್ಲಿ ಗುಣ ಅನ್ನುವಂತಹದ್ದಿರುತ್ತೆ ಅಲ್ಲಿ ದೋಷ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಆದ್ದರಿಂದ ಭಗವಂತ ಅಂತ ಹೇಳಿದಾಗ ನೀನು ಈ ರೀತಿಯಲ್ಲ, ನನ್ನಂತೆ ಒಬ್ಬ ಜೀವಿ ಅಲ್ಲ, ನೀನು ಪ್ರಕೃತೇ ಪರಾಹ, ಪ್ರಕೃತಿಯನ್ನ ಮೀರಿರೋ. ಮತ್ತು ಪ್ರಕೃತಿಯಿಂದ ಸಿಕ್ಕಿರುವಂತಹ ದೇಹ ಅಂತ ಹೇಳಿದಾಗ, ದೇಹ ಅಂತಂದಾಗ ಒನ್ಸ್ ಅಗೇನ್ 3 ರೀತಿಯ ಶರೀರಗಳನ್ನು ನಾವು ಹೊಂದಿರ್ತೀವಿ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಆದರೆ ನೀನು ಭಗವಂತ ಈ 3 ರೀತಿಯ ಶರೀರಗಳಿಂದ ದೂರ ಇರೋನು. ನೀನು ಶರೀರವನ್ನೇ ಹೊಂದಿಲ್ಲದೆ ಇರೋವಂತಹವನು. ಯಾಕೆ ಭಗವಂತನಿಗೆ ಶರೀರ ಇಲ್ಲ ಅಂತ ಹೇಳ್ತಾರೆ ಅಂತಂದರೆ, ದೇಹ ಅನ್ನುವಂತಹದ್ದು ಉಪಾಧಿ ಅಂತ ಹೇಳ್ತಾರೆ. ದೇಹ ಅನ್ನುವಂತಹದ್ದು ಆತ್ಮನ ಹೊದಿಕೆ, ಉಪಾಧಿ ಅಂತಂದ್ರೆ ಹೊದಿಕೆ. ಸೊ ಯು ಆರ್ ನಾಟ್ ದಿ ಬಾಡಿ. ಪ್ರಕೃತಿ ಪರಾಹ, ಪ್ರಕೃತಿ ಅಂತಂದ್ರೆ ಇದರ ಜೊತೆಗೆ ಅಲ್ಲಿ ಪಂಚಕೋಶಗಳು ಕೂಡ ಇರುತ್ತೆ. 5 ಲೇಯರ್ಸ್ ಅಂತ ಹೇಳ್ತೀವಿ. ಈ ಅರ್ಥ ಕೂಡ ಬರುತ್ತೆ. ತೈತ್ತಿರೀಯ ಉಪನಿಷತ್ನಲ್ಲಿ ಒಂದು ಕಡೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಮನುಷ್ಯನ ದೇಹ ಅನ್ನುವಂತಹದ್ದು 5 ಕೋಶಗಳಿಂದ ಅದು ಮುಚ್ಚಲ್ಪಟ್ಟಿರುತ್ತೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಹಾಗೂ ಜ್ಞಾನಮಯ ಕೋಶ. ಆದರೆ ಭಗವಂತ ಯು ಆರ್ ಬಿಯಾಂಡ್ ದೀಸ್ 5 ಕೋಶಾಸ್. ಹೀಗೆ ಭಗವಂತ ನೀನು ಎಲ್ಲದಕ್ಕಿಂತ ಬೇರೆ ಅಂತಂದ್ರೆ ಹೂ ಇಸ್ ಗಾಡ್? ಭಗವಂತ ಅಂತಂದ್ರೆ ಯಾರು ಹಾಗಾದ್ರೆ? ಪರಮಾತ್ಮ ಅಂತಂದ್ರೆ ಹೇಗೆ ಅರ್ಥ ಮಾಡ್ಕೋಬಹುದು? ಅದಕ್ಕೆ ಭಗವಂತನನ್ನು ಕುರಿತು ಅವನು ಸ್ತುತಿ ಮಾಡ್ಬೇಕಾದ್ರೆ ಹೇಳ್ತಾನೆ, ನೀನು ಕೇವಲ ಅನುಭವ ಆನಂದ ಸ್ವರೂಪಿ, ಪ್ರಜ್ಞಾ ಸ್ವರೂಪಿ. ಭಗವಂತ ಅಂತಂದ್ರೆ ಆನಂದ ಸ್ವರೂಪಿ. ಮತ್ತು ಕೇವಲ ಅಂತಂದ್ರೆ ಓನ್ಲಿ ದಟ್ ಅನ್ನೋ ಅರ್ಥ. ಕೇವಲ ಅಂತಂದ್ರೆ ಅದು ಮಾತ್ರ ಅನ್ನೋ ಅರ್ಥ. ಅದು ಮಾತ್ರ ಅಂತಂದ್ರೆ ಯಾವುದು? ಓನ್ಲಿ ದಟ್ ಅಂತ ಹೇಳಿದಾಗ, ಆ ಓನ್ಲಿ ಅಂತಂದ್ರೆ ಕೇವಲ ಅಂತಂದಾಗ ಅಲ್ಲಿ ಯಾವುದಿರಬೇಕೋ ಅದು ಮಾತ್ರ ಇರುತ್ತೆ, ಅದು ಬಿಟ್ಟು ಬೇರೆ ಇನ್ನೇನೂ ಇರೋದಿಲ್ಲ. ಹಾಗೆ ಹೇಳ್ಬೇಕಾದ್ರೆ ಓನ್ಲಿ ದಟ್ ಅಂತ ಹೇಳ್ತೀವಿ. ಕೇವಲ ಅದು ಮಾತ್ರ ಇತ್ತು ಅಂತಂದ್ರೆ ಅದು ಬಿಟ್ಟು ಇನ್ನೇನು ಇರಲಿಲ್ಲ. ಈ ಅರ್ಥದಲ್ಲಿ ಕೇವಲ ಅನ್ನುವ ಪದವನ್ನು ನಾವು ಉಪಯೋಗಿಸ್ಕೋತೀವಿ. ಇಲ್ಲಿ ಭಗವಂತನನ್ನ ಕೇವಲ ಅನುಭವ ಆನಂದ ಸ್ವರೂಪಿ ಅಂತ ಹೇಳಿದಾಗ, ಭಗವಂತ ನಿನ್ನಲ್ಲಿ ಆ ಒಂದು ಕೇವಲ ಅನುಭವ, ವಿಚ್ ಅನುಭವ? ಆನಂದ ಅನುಭವ. ಭಗವಂತ ಅಂತಂದ್ರೆ ಯು ಆರ್ ದಟ್ ಆನಂದ ಸ್ವರೂಪಿ. ನೀನು ಅದು ಮಾತ್ರ ಆಗಿದೆಯಾ? ಸೊ ಹೀಗೆ ಆ ಒಂದು ಪ್ಯೂರೆಸ್ಟ್ ಫಾರ್ಮ್ನ ಹೇಳಬೇಕಾದ್ರೆ
ಅಲ್ಲಿ ದೋಷವೇ ಇಲ್ಲ. ನಿರ್ಮಲ ಸ್ವರೂಪವನ್ನು ಕುರಿತು ಹೇಳಬೇಕಾದ್ರೆ ಹೇಳುವಂತಹದ್ದು ಕೇವಲ ಅನುಭವ ಆನಂದ ಸ್ವರೂಪಿ. ಮತ್ತು ಈ ಒಂದು ಆನಂದ ಅನುಭವ ಆಗೋದಕ್ಕೆ ಬೇರೆ ಇನ್ಯಾವ ಸಪೋರ್ಟ್ ಸಿಸ್ಟಮ್ಗಳು ಕೂಡ ಬೇಕಿಲ್ಲ. ಯಾಕೆ ಅಂತಂದರೆ ಈಗ ನಾನು ಅನ್ನುವಂತಹ ಪ್ರಜ್ಞೆ ನನಗೆ ಅರ್ಥ ಆಗಬೇಕು ಅಂತಂದರೆ ಅಲ್ಲಿ ಬೇರೆ ಯಾರೂ ಬೇಕಿಲ್ಲ. ಈಗ ಉದಾಹರಣೆಗೆ ನಾನು ಇದೀನಿ ಅನ್ನುವಂತಹದ್ದನ್ನು ಬೇರೆ ಯಾರೋ ಬಂದು ನೀನು ಇದೆಯಪ್ಪ ಇಲ್ಲಿ ಅಂತ ಹೇಳಬೇಕಾಗಿಲ್ಲ. ನಾನು ಇದೀನಿ ಅನ್ನುವಂತಹದ್ದು ನನಗೆ ಗೊತ್ತು. ಹೇಗೆ ಗೊತ್ತು ನಾನು ಇಲ್ಲಿದ್ದೀನಿ? ಹೇಗೆ ಗೊತ್ತು ಅಂತಂದರೆ ನಾನು ಇದೀನಿ ಅನ್ನುವಂತಹದ್ದಕ್ಕೆ ನನ್ನ ಒಳಗಡೆ ಇರುವಂತಹ ಒಂದು ಪ್ರಜ್ಞಾರೂಪಿ ಪ್ರಜ್ಞೆ, ಅರಿವು, ಆ ಒಂದು ಚೈತನ್ಯ ಅದೇ ನನಗೆ ತಿಳಿಸ್ತಾ ಇದೆ ನಾನು ಇದ್ದೀನಿ ಅಂತ. ಸೊ ಬೇರೆ ಯಾರು ಹೇಳಬೇಕಾಗಿಲ್ಲ. ಯಾರು ಬಂದು ನನಗೆ ನೀನು ಇದೆಯಾ ಅಂತ ಹೇಳದೆ ಹೋದರೂ ಕೂಡ ನನಗೆ ಗೊತ್ತು ನಾನು ಇದ್ದೀನಿ. ಸೊ ನನ್ನ ಇರುವಿಕೆ ತಿಳ್ಕೊಳ್ಳೋದಕ್ಕೆ ನನಗೆ ಯಾರ ಅಗತ್ಯವೂ ಬೇಡ. ಯಾಕೆ ಅಂತಂದರೆ ನಾನು ಇದೀನಿ ಅನ್ನುವಂತಹದ್ದು ನನಗೆ ಗೊತ್ತು. ಈಗ ನಾವು ಒಂದು ಹೂವನ್ನು ನೋಡಬೇಕು ಅಂತಂದರೆ ಅಲ್ಲಿ ಅನೇಕಗಳು ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಒಂದು ಹೂವನ್ನು ನಾನು ನೋಡ್ತಾ ಇದ್ದೀನಿ ಅಂತಂದಾಗ ಅಲ್ಲಿ ಒಂದು ಹೂವಿರಬೇಕು ಮತ್ತು ನಾನಿರಬೇಕು. ಆ ಹೂವನ್ನು ನೋಡೋದಕ್ಕೆ ಕಣ್ಣಿರಬೇಕು. ನೋಡಿದ್ದನ್ನು ತಿಳಿಸೋದಕ್ಕೆ ಇದು ಹೂವು ಅಂತ ಹೇಳಿ ಅದನ್ನು ತಿಳಿಸೋದಕ್ಕೆ ಮನಸ್ಸು ಇರಬೇಕು. ಇವೆಲ್ಲವೂ ಅಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡಿದಾಗ ಒಂದು ಹೂವಿದೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ಒಂದು ಹೂವಿನ ಅನುಭವ ನನಗಾಗಬೇಕು ಅಂತಂದರೆ ಅಲ್ಲಿ ನಾನಿರಬೇಕು, ಕಣ್ಣಿರಬೇಕು, ಹೂವಿರಬೇಕು, ಮನಸ್ಸಿರಬೇಕು, ಬುದ್ಧಿ ಇರಬೇಕು. ಇವೆಲ್ಲ ಇದ್ದರೆ ಒಂದು ಹೂವಿನ ಅನುಭವ ಆಗತ್ತೆ. ಆದರೆ ನಾನು ಅನ್ನೋ ಅನುಭವಕ್ಕೆ ಯಾವುದೂ ಬೇಕಿಲ್ಲ. ನಾನು ಇದೀನಿ ಅನ್ನೋಂಥದ್ದನ್ನು ನಾನು ಕಣ್ಣು ಮುಚ್ಕೊಂಡು ಬೇಕಾದ್ರೂ ಹೇಳ್ಬೋದು. ಸೊ ಕಣ್ಣು ಬೇಕಿಲ್ಲ, ಬೇರೆ ಯಾರೂ ಬೇಕಿಲ್ಲ, ಮನಸ್ಸು ಬುದ್ಧಿ ಬೇಕಿಲ್ಲ. ನಾನು ಇದೀನಿ ಅನ್ನುವಂತಹದ್ದು ನನಗೆ ಗೊತ್ತು, ಯಾರು ಹೇಳಬೇಕಾಗಲ್ಲ. ದಟ್ ಈಸ್ ಭಗವಂತ. ದಟ್ ಅರಿವು, ದಟ್ ನಾನು ಈಸ್ ಪುರುಷ. ಹೀಗೆ ಭಗವಂತನನ್ನು ನೀನು ಪ್ರಜ್ಞಾ ಸ್ವರೂಪಿ, ಕೇವಲ ಅನುಭವ ಆನಂದ ಸ್ವರೂಪಿ ಅಂತ ಹೇಳಿ ಭಗವಂತನನ್ನು ವಸುದೇವ ಸ್ತುತಿ ಮಾಡ್ತಾ ಇದ್ದಾನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.